ನನ್ನ ಅಣ್ಣ, ಅಕ್ಕ, ನನ್ನ ತಂದೆ, ನನ್ನ ಹಸ್ಬೆಂಡ್. ಸೊ ಒಂದು 12 ವರ್ಷ 13 ವರ್ಷ ಗ್ಯಾಪಲ್ಲಿ 2 ವರ್ಷ ಗ್ಯಾಪಲ್ಲಿ ಇವರೆಲ್ಲ ನಮ್ಮನ್ನು ಬಿಟ್ಟು ಹೋದರು. ತುಂಬ ಬೇಜಾರಾಗ್ತದೆ. ಯಾಕಂತ ಹೇಳಿದರೆ ಆ ಟೈಮಲ್ಲಿ ಏನೂ ಇರಲಿಲ್ಲ. ಅವರನ್ನು ಈಗ ಎಕ್ಸಾಂಪಲ್ ನನ್ನ ತುಂಬ ಕಷ್ಟದ ದಿನ, ನನ್ನ ಅಕ್ಕನಿಗೊಂದು ನಾವೇನಾದರೂ ಕೊಡುವ ಅಂತ ಹೇಳಿದರೆ ಹಣ ಇರಲಿಲ್ಲ. ಈಗ ನನಗೆ ಯಾವಾಗಲೂ ಅವರ ಒಂದು ನೆನಪಿಗೋಸ್ಕರವೇ ನಾನು ಹಿರಿಯರಿಗೋಸ್ಕರ ಬೇರೆ ಬೇರೆ ಆಶ್ರಮಗಳಿಗೆ ಹೋಗ್ತೇನೆ. ನನ್ನ ಅಕ್ಕ ತೀರಿ ಹೋಗಿ ಒಂದು 15 ವರ್ಷ ಆಯಿತು. ನನ್ಸಲ ತುಂಬ ಬೇಜಾರಾದಾಗ ಯಾರ ಹತ್ರ ಅದು ಏನಾದರೂ ಹೇಳ್ಕೊಡ್ಬೇಕು ಅಂತ ಅಂದಾಗ ಮತ್ತು ಇನ್ನೊಂದು ಹೇಳಿಕ್ಕೆ ಇಷ್ಟಪಡ್ತೇನೆ ಸರ್, ಆಶ್ರಮಗಳಿಗೆ ನಾವು ಹೋಗ್ತೇವೆ. ಅಲ್ಲಿ ಹೋದಾಗ ಅವ್ರು ಹೀಗೆ ಅಂತ ಕೊಡಬೇಡಿ. ಅಯ್ಯೋ ನನಗೆಲ್ಲ ಇತ್ತು, ಇವತ್ತು ನನಗೆ ಈ ಪರಿಸ್ಥಿತಿ ಬಂತ ಹೇಳುವ 100 ಜನರಲ್ಲಿ ಒಬ್ಬರಿಗೆ ಬಂದರೆ ಬೇಜಾರಾಗುತ್ತೆ. ಕೊಟ್ಟದ್ದು ಹೋಯ್ತು. ಅವರಿಗೆ ಆಕ್ಟಿವಿಟಿ ಮಾಡಿಸಿ, ಅವರಿಗೆ ಗೇಮ್ಸ್ ಮಾಡಿಸಿ, ಆ ಗೇಮ್ಸಿಂದ ಅವರಿಗೆ ಅರ್ನ್ ಮಾಡಿದ ಆ ಫೀಲಿಂಗ್ ಕೊಡಿ. ನಮ್ಮ ಆರೋಗ್ಯ ಬೇರೆಯವರಿಂದ ಕೆಡುವುದಲ್ಲ. ಸ್ಟ್ರೆಸ್ ಹೇಳ್ತೇವೆ ನಾವು, ಸ್ಟ್ರೆಸ್ ಯಾರು ಕೊಡುವುದಲ್ಲ, ನಾವೇ ನಮ್ಗೆ ತಕೊಳ್ಳೋದು ನಮ್ಮ ಬೆಳೆದೆಲ್ಲ ಆಲೋಚನೆಗಳಿಂದ. ಸೊ ನಾನು ನನ್ನ ಲೈಫಲ್ಲಿ ಈಗ ನಾನು ತುಂಬಾ ಹ್ಯಾಪಿ ಇದ್ದೇನೆ. ನನ್ನ ಹತ್ರ ಏನಿದೆ ಅದ್ರಲ್ಲಿ ಐ ಆಮ್ ವೆರಿ ಹ್ಯಾಪಿ. ನಂಗೆ ಇನ್ನೂ ಬೇಕು, ಅದು ಬೇಕು, ಇದು ಬೇಕು. ಎಷ್ಟೋ ಜನರ ಹತ್ರ ಅದೂ ಇಲ್ಲ. ನಮಸ್ಕಾರ ವೀಕ್ಷಕರೇ, ವಾರ್ತಾ ಭಾರತಿಯಲ್ಲಿ ನಿಮಗೆ ಸ್ವಾಗತ. ನಾನು ಅವಿನಾಶ್. ನಮ್ಮ ಕೂತು ಮಾತಾಡುವ ಸರಣಿ. ಇವತ್ತು ನಾವು ಮಾತನಾಡ್ತಾ ಇರೋದು ಸೋಷಿಯಲ್ ಮೀಡಿಯಾದಲ್ಲಿ ಡ್ಯಾನ್ಸಿಂಗ್ ಸೆನ್ಸೇಷನ್ ಆಗಿ ಹೊರಹೊಮ್ಮಿರುವ ಉಪಾಸನಾ ಡ್ಯಾನ್ಸ್ ಅಕಾಡೆಮಿಯ ಸ್ಥಾಪಕಿ ಪ್ರತೀಕ್ಷಾ ಪಿ ಪ್ರಭು ಅವ್ರ ಜೊತೆ. ಮೇಡಮ್ ಅವರೇ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಾ? ಎಕ್ದಮ್ ಆರಾಮ್. ಇಲ್ಲ, ವಾಯ್ಸ್ ಸ್ವಲ್ಪ ಬಿದ್ದಂಗಿದೆ ನಿಮ್ದು. ಹೌದು, ಕಂಟಿನ್ಯೂಸ್ಲಿ ಕ್ಲಾಸಸ್ ಎಲ್ಲ ಮಾಡ್ತಾ ಜಾಸ್ತಿ ಮಾತಾಡ್ತಾ ಸ್ವಲ್ಪ ವಾಯ್ಸ್ ಅಲ್ವಾ? ಅಲ್ಲ, ಈ ವೆದರ್ ಬದಲಾದಾಗ ಅದು ಆಗುತ್ತೆ. ಅದು ಹೌದು ಅಲ್ವಾ? ಈಗ ಹೇಗಾಗಿದೆ, ಮಳೆಗಾಲ ಹೌದು, ಆದರೆ ಒಂದು ಬೆಳಿಗ್ಗೆ ಬೇಸಿಗೆಗಾಲ, ಮಧ್ಯಾಹ್ನ ಒಂಥರ ಸ್ವಲ್ಪ ಬೇರೆ ಕಾಲ, ರಾತ್ರಿ ಒಂದ್ ಸ್ವಲ್ಪ ಬೇರೆ ಕಾಲ ತರ ಆಗಿದೆ. ಅನ್ಸ್ಲಿಲ್ಲ? ಖಂಡಿತವಾಗ್ಲು ಮಳೆ ಬರ್ತದೆ ಅನ್ಕೊಳ್ಳೋದು ಮಾತ್ರ, ಅಷ್ಟು ಬೇಗ ಸೂರ್ಯ ದೇವ ಮೇಲೆ ಬರ್ತಾರೆ ಅಲ್ವಾ? ಸೊ ಈವ್ನಿಂಗ್ ಓಕೆ ಮಳೆ ಬರುದಿಲ್ಲ ಅನ್ಕೊಂಡಾಗ ಮಳೆ ಬರುತ್ತೆ. ಎಕ್ಸಾಕ್ಟ್ಲಿ. ಬೆಳಿಗ್ಗೆ 5:15 ಎದ್ದು ನೀವು ಮನೆಯಿಂದ ಹೊರಗೆ ಬಂದ್ರೆ ಆಗ್ಲೇ ಬೆಳಗಾಗೋದಿಕ್ ಶುರು ಆಗಿರ್ತದೆ. 7:20 ಆದ್ರೂ ಕತ್ಲಾಗಿರೋದಿಲ್ಲ. ನಿಜ. ಸೊ ಈ ತರದ ಬದಲಾವಣೆ ಈಗ ಏನು ನೇಚರ್ನಲ್ಲಿ ನಡೀತಾ ಇದೆ. ಅಲ್ಲ, ಮುಖದಲ್ಲಿ ಅದು ಸ್ವಲ್ಪ ಕಾಣ್ತಾ ಇತ್ತು, ಏನೋ ಒಂದು ಸ್ವಲ್ಪ ಸ್ಟ್ರೆಸ್ ಆದಂಗೆ ಅಂತ. ಹೌದು, ಸ್ಟ್ರೆಸ್ ಹೇಳಿದ್ರೆ ತುಂಬಾನೇ ಬ್ಯಾಕ್ ಟು ಬ್ಯಾಕ್ ವರ್ಕ್, ಟೈಮ್ ಇಲ್ಲ, ಸ್ವಲ್ಪ ಪುರ್ಸೊತ್ತಿಲ್ಲ, ಸ್ವಲ್ಪ ನಿದ್ದೆ ಕೂಡ ಕಮ್ಮಿ, ಕೆಲಸ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಅಷ್ಟೇ. ಓಕೆ, ರೈಟ್. ನಮಸ್ಕಾರ. ನಿಮಗೆ ಈ ಒಂದು ವಿಶೇಷ ಸಂದರ್ಶನಕ್ಕೆ, ಪಾಡ್ಕಾಸ್ಟಿಗೆ ಸ್ವಾಗತ. ಥ್ಯಾಂಕ್ ಯು. 1 ವರ್ಷದಿಂದ ನಿಮ್ಮ ಸ್ಟೋರಿ ಕೇಳಿದಾಗ ಆಗಲೇ ಇದನ್ನು ಹೇಳಿಸ್ಬೇಕು ಅಂತ ಇದ್ದೆ. ಯಾಕಂದರೆ ಆವತ್ತು ಕೇಳಿ ನಾನು ತುಂಬ ಇನ್ಸ್ಪೈರ್ ಆಗಿದ್ದೆ. ಅದು ಈ ಥರದ ವಿಡಿಯೋ ಮುಖಾಂತರ ಯೂಟ್ಯೂಬಲ್ಲಿ ಬಂದಾಗ ಇಡೀ ಸಮಾಜಕ್ಕೆ ಒಂದು ಇನ್ಸ್ಪಿರೇಷನ್ ಅಲ್ವಾ? ಖಂಡಿತವಾಗ್ಲೂ. ಆ ಕಾರಣಕ್ಕೋಸ್ಕರ ಅಂತ. ಆ್ಯಕ್ಚುಲಿ ಥ್ಯಾಂಕ್ ಯು, ನನ್ನನ್ನು ನೀವು ಚೂಸ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೇನಿಲ್ಲ, ಇರಲಿ. ಈಗ ನಾನು ನಿಮ್ಮ ಡ್ಯಾನ್ಸ್ ಅಕಾಡೆಮಿ ಬರೋದಕ್ಕಿಂತ ಮುಂಚೆ ಸಡನ್ ಆಗಿ ಒಂದು 4-5 ವರ್ಷಗಳ ಹಿಂದೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಆಕ್ಟಿವ್ ಇದ್ದೇನೆ. ನೋಡಿದಾಗ ನಿಮ್ಮ ಬೇರೆ ಬೇರೆ ವಿಡಿಯೋಗಳೆಲ್ಲ ಬರೋದಕ್ಕೆ ಶುರು ಆಯಿತು. ಸೊ ಅಲ್ಲಿಂದ ನೋಡೋದಕ್ಕೆ ಶುರು ಮಾಡಿದವನು ಈಗಲೂ ಕಳೆದ 4 ವರ್ಷದಲ್ಲಿ ಒಬ್ಬ ಚಾಚೂ ತಪ್ಪದೆ ನೋಡ್ತಾ ಇರುವಂಥ ವೀಕ್ಷಕರಲ್ಲಿ ನಾನು ಕೂಡ ಒಬ್ಬ. ಆ್ಯಕ್ಚುಲಿ ನೀವು ನನಗೊಂದು ಸನ್ಮಾನ ಮಾಡಬೇಕು. ಅಲ್ಲ, ಸನ್ಮಾನ ಅಲ್ಲ, ನಾನು ಹೇಳಿಕ್ಕೆ ಬಯಸ್ತೇನೆ. ಫಸ್ಟ್ ಆಫ್ ಆಲ್ ನನ್ನ ಅಭಿಮಾನಿಯಾಗಿ ನೀವೇ ಇಲ್ಲಿ ಇದ್ದೀರಿಲ್ವಾ? ಯಾವಾಗಲೂ ಹೇಳ್ತಾರೆ ನಾನು ನಿಮ್ಮ ಅಭಿಮಾನಿ ಅಂತ. ನಂಗೆ ಅವ್ರಿಗೆ ಗೊತ್ತಾಗೋದಿಲ್ಲ, ಕಮೆಂಟಲ್ಲಿ ಹಾಕಿರ್ತಾರೆ. ಆದರೆ ಪ್ರತ್ಯಕ್ಷವಾಗಿ ನಿಮ್ಮನ್ನು ನೋಡಿದಾಗ ಖುಷಿ ಆಯಿತು. ಸೊ ನಮ್ಮ ಉಪಾಸನದ ಒಂದು ಅಕಾಡೆಮಿಯ ಅಭಿಮಾನಿ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಎಸ್ ಮೇಡಮ್, ಆ್ಯಕ್ಚುಲಿ ಹೇಳಿ, ನೀವು ಯಾರು, ಎಲ್ಲಿ ಅವರು, ಹೇಗೆ ಇದೆಲ್ಲ ಸಾಧ್ಯ ಆಯಿತು? ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟಷ್ಟು ಲಕ್ಷಗಟ್ಟಲೆ ವ್ಯೂಸ್ ಎಲ್ಲ ಹೇಗೆಲ್ಲ ಆಯಿತು? ಬಟ್ ನೀವು ಯಾರು ಅನ್ನೋದು ಮೊದಲು ಬೇಕು. ಎಸ್, ಆ್ಯಕ್ಚುಲಿ ನಾನೊಂದು ಸಾಧಾರಣ ಮಹಿಳೆ. ನಾನು ಹುಟ್ಟಿದ್ದು ಮಂಗಳೂರಲ್ಲೇ, ಬೆಳೆದದ್ದು ಸುರತ್ಕಲ್ಲಲ್ಲಿ. ಸುರತ್ಕಲ್ NITK ಅದರ ಬ್ಯಾಕ್ ಸೈಡ್ ಮುಂಚೂರು ಹೇಳೋ ಒಂದು ನಮ್ಮ ಜಾಗದಲ್ಲಿ ನಮ್ಮ ಮನೆ ಇತ್ತು. ಕಲ್ತದ್ದು ವಿದ್ಯಾದಾಯಿನಿ ಸ್ಕೂಲಲ್ಲಿ. ಕಲ್ತದ್ದು 10ನೇ ಕ್ಲಾಸ್ ಮಾತ್ರ. ನೀವೀಗ ಹೇಳಿದ್ರಿ ಡಾನ್ಸಿಗೆ ಹೇಗೆ ಬಂದ್ರಿ ಅಂತ. ಆ್ಯಕ್ಚುಲಿ ಡಾನ್ಸ್ ಕಲಿಬೇಕಾದ್ರೆ ಒಂದು ಯಾವುದಾದ್ರೂ ಒಂದು ಕ್ಲಾಸಿಗೆ ಹೋಗಿರಬೇಕು. ಆದರೆ ನನಗೆ ಕಲಿಯುವ ಅವಕಾಶ ಸಿಗಲೇ ಇಲ್ಲ ಹೇಳ್ಬೋದು. ನಾನು ಕಲ್ತದ್ದೇ 10ನೇ ಕ್ಲಾಸ್ ಆದರೂ ಸ್ಕೂಲಲ್ಲಿ ಡಾನ್ಸ್ ಕ್ಲಾಸಸ್ ಎಲ್ಲ ಇತ್ತು. ಆದರೆ ಮನೆಯಲ್ಲಿರುವ ಸ್ವಲ್ಪ
ತಾಪತ್ರಯ ಅಂತ ಹೇಳೋದಿಲ್ಲ. ನಮ್ಮ ತಂದೆ ತಾಯಿಯ ಸ್ವಲ್ಪ ಕಮಿಟ್ಮೆಂಟ್ಸ್, ನಾವು 3 ಜನ ಮಕ್ಕಳಿದ್ವಿ, ಸೊ ಎಲ್ಲ ಕಮಿಟ್ಮೆಂಟ್ಗಳನ್ನು ಪಾಲಿಸಬೇಕು, ಎಲ್ಲ ಮಕ್ಕಳಿಗೆ ಸಮಾನವಾಗಿ ನೋಡಬೇಕು. ಹಾಗಿರುವಾಗ ಸ್ವಲ್ಪ ಫೈನಾನ್ಸ್ ಪ್ರಾಬ್ಲಮ್ ಬಂದಾಗ ನನಗೆ ಡ್ಯಾನ್ಸ್ ಕ್ಲಾಸ್ ಅಂತ ಹೋಗ್ಲಿಕ್ಕೆ ಆಗಲಿಲ್ಲ. ಆದರೂ ಇವತ್ತು ನನಗೆ ಭಾರಿ ಖುಷಿ ಆಗ್ತಾ ಉಂಟು. ಉಪಾಸನ ಹೇಳೋ ಒಂದು ಡ್ಯಾನ್ಸ್ ಅಕಾಡೆಮಿಯನ್ನು ಈ ಮಂಗಳೂರಲ್ಲಿ ಕಟ್ಟಿಕೊಂಡು ನಿಮ್ಮ ಮುಂದೆ ಇಲ್ಲಿ ನಾನು ಕೂತಿದ್ದೇನೆ ಹೇಳಿ. ಹೌದೌದಪ್ಪ, ಏನು ನೀವು ಲ್ಯಾಕ್ಸ್ ಟುಗೆದರ್ ವ್ಯೂಸ್ ಎಲ್ಲ ಇದೆ ನಿಮ್ಮದು. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಪಾಪ್ಯುಲರ್ ಆಗಿದ್ದೀರಾ ನೀವು, ಎಷ್ಟು ಕಾಮೆಂಟ್ಸ್ ಎಲ್ಲ ಬರ್ತಿದೆ ಅಂತ. ಬಟ್ ನಿಮ್ಮ ಬಾಲ್ಯದ ಬಗ್ಗೆನೇ ಕೇಳಿದಾಗ ನೀವು SSLC ಮಾತ್ರ ಓದಿದ್ದೀರಿ ಅಂತ ಹೇಳಿದ್ರಿ. ಆಮೇಲೆ ಏನು ಮನೆ ಸಮಸ್ಯೆಯಿಂದ ಮತ್ತೆ ಮುಂದುವರಿಸಲಿಲ್ವೋ ಅಥವಾ ಬೇರೆ ಏನಾದರೂ ಪರ್ಸ್ನಲ್ ಕಾರಣಗಳಿತ್ತು? ಇಲ್ಲ, ಪರ್ಸ್ನಲ್ ಹೇಳಿದರೆ ನನ್ನ ಬ್ಯಾಕ್ಗ್ರೌಂಡ್ ಹೇಳಿದ್ರೆ ನಮ್ಮ ತಂದೆ ತಾಯಿಗೆ 3 ಮಕ್ಕಳು. ನಮ್ಮ ಅಣ್ಣ, ನಮ್ಮ ಅಕ್ಕ, ನಾನು ಲಾಸ್ಟ್ ಒನ್. ನಮ್ಮ ಅಕ್ಕನಿಗೆ ಆಗುವಾಗಲೇ ಸ್ವಲ್ಪ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇತ್ತು. ಹಾಗೆ ನಮ್ಮ ತಂದೆ ನಾರ್ಮಲ್ ಆಗಿ ಚಿಕ್ಕ ಪುಟ್ಟ ಬಿಸ್ನೆಸ್ ಎಲ್ಲ ಮಾಡ್ಕೊಂಡಿದ್ರು. ನಮ್ಮ ಅಮ್ಮ ಮನೆಯಲ್ಲಿ ಈ ದೀಪಕ್ಕೆಲ್ಲ ಹಾಕ್ತಾರಲ್ವ ಬತ್ತಿ, ಅದನ್ನು ಮಾಡ್ತಿದ್ರು, ಹಪ್ಪಳ ಎಲ್ಲ ಮಾಡ್ತಿದ್ರು. ತಂದೆ ಅದನ್ನೆಲ್ಲ ಸೇಲ್ ಮಾಡ್ತಿದ್ರು. ಅಲ್ಲಿಂದ ನಮಗೆ ಸ್ವಲ್ಪ ಹಣ ಬರ್ತಾ ಇತ್ತು. ಅಲ್ಲಿಂದ ನಮ್ಮ 3 ಜನರ ಎಜುಕೇಶನ್ ಎಲ್ಲ ಹೋಗಬೇಕಿತ್ತು. ಅನುಕೂಲಸ್ಥ ಫ್ಯಾಮಿಲಿ ಅಲ್ಲ ನಿಮ್ಮದು? ಅನುಕೂಲಸ್ಥ ಅಲ್ಲ, ಸ್ಟ್ರಗಲಿಂಗೇ. ನನ್ನ ತಂದೆ ತುಂಬ ಒಳ್ಳೆಯವರು, ತುಂಬ ಕಷ್ಟಪಟ್ಟು ವ್ಯಾಪಾರ ಮಾಡಿ ನಮ್ಮನ್ನು ಸಾಕಿದ್ದಾರೆ. ಸೊ ಆ ಟೈಮಲ್ಲಿ ಏನಾಗ್ತಿತ್ತು, ಸ್ಕೂಲಿಗೆ 500 ರೂಪಾಯಿ ಫೀಸ್ ವರ್ಷಕ್ಕೆ. ಈಗದಷ್ಟು ಫೀಸ್ ಇರಲಿಲ್ಲ, ಆದರೂ ನಮ್ಮ ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇರುವ ಕಾರಣ ನಮ್ಮ ಅಮ್ಮ ಹೇಳ್ತಿದ್ರು ಕಷ್ಟ ಆಗ್ತದೆ ಅಂತ. ಆ ಟೈಮಲ್ಲಿ ಮಾತ್ರ ನಾನು 7ನೇ ಕ್ಲಾಸ್ ಬಂದಾಗಲೇ ಏಪ್ರಿಲ್ ಮೇ ಅಂದರೆ ಸ್ಕೂಲಲ್ಲಿ ಏಪ್ರಿಲ್ ಮೇಲ್ ರಜೆ ಇರುತ್ತಲ್ವ, ನನ್ನ ಫಸ್ಟ್ ಜಾಬ್, ನನ್ನ ಕೆಲಸವನ್ನು ನಾನು ಮಂಗಳೂರಲ್ಲಿ ಈಗಲೂ ಕೂಡ ಇದೆ, ಅದು ಶೃಂಗಾರ್ ಫ್ಯಾನ್ಸಿ ಅಂತ, ಅಲ್ಲಿ ನಾನು ಕೆಲಸಕ್ಕೆ ಜಾಯ್ನ್ ಆದೆ. ಆಗ ನಂಗೆ 12 ವರ್ಷ. ಅಲ್ಲಿ ಗುಡಿಸಿ ಒರೆಸೋದು, ಆ ಗಿಫ್ಟ್ಸ್ ಐಟಮನ್ನೆಲ್ಲ ಧೂಳು ತೆಗೆಯೋದು, ಅದನ್ನೆಲ್ಲ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಎಷ್ಟು ಸಂಬಳ ಕೊಡ್ತಿದ್ರು? ವಾರಕ್ಕೆ 200 ರೂಪಾಯಿ, ತಿಂಗಳಿಗೆ ಒಂದು 800 ರೂಪಾಯಿ ಇತ್ತು. ಆದರೆ ಈಗ ಅಂದ್ಕೊಳ್ಳುವಾಗ ನೋಡುವಾಗ ಖುಷಿ ಆಗುತ್ತೆ. 7th ಸ್ಟ್ಯಾಂಡರ್ಡ್, 8th ಸ್ಟ್ಯಾಂಡರ್ಡ್, ಹಾಗೆ 9th ಸ್ಟ್ಯಾಂಡರ್ಡ್. ಇದರ ಮಧ್ಯೆ ಸ್ಕೂಲಲ್ಲಿ ಏನಿತ್ತು ಹೇಳಿದರೆ ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳಿತ್ತು, ಈಗಲೂ ಇದೆ. ಡ್ರಾಯಿಂಗ್ ಕ್ಲಾಸ್, ನಿಮಗೆ ಸಂಗೀತ ಕ್ಲಾಸ್, ಡಾನ್ಸ್ ಕ್ಲಾಸ್ ಅಂಥದ್ದೆಲ್ಲ ಇತ್ತು. ನಮ್ಮ ಸ್ಕೂಲಲ್ಲೂ ಇತ್ತು. ಆದರೆ ಅದು ಯಾರಿಗೆ ಫೀಸ್ ಕಟ್ಟಲಿಕ್ಕಾಗತ್ತೆ ಅವರಿಗೆ ಮಾತ್ರ ಇತ್ತು, ಡಾನ್ಸ್ ಕ್ಲಾಸ್, ಸಂಗೀತ ಕ್ಲಾಸ್ ಎಲ್ಲ. ಹಾಗಿರುವಾಗ ನನಗೆ ಒಂದು ಆಸೆ ಇತ್ತು ತುಂಬ, ನಾನು ಡಾನ್ಸ್ ಕಲಿಬೇಕು ಅಂತ. ಆದರೆ ಹಣ ಇರಲಿಲ್ಲ, ಆದ ಕಾರಣ ಅದನ್ನು ಅಲ್ಲೇ ಇಟ್ಕೊಂಡೆ. ಆದರೆ ನಮ್ಮ ಡಾನ್ಸ್ ಕ್ಲಾಸ್ ಹೇಗಿತ್ತು ಹೇಳಿದರೆ, ಪಿ ಟಿ ಪೀರಿಯಡ್ ಇರ್ತಿತ್ತು. ಪಿ ಟಿ ಪೀರಿಯಡ್ ಟೈಮಲ್ಲಿ ಗ್ರೌಂಡಲ್ಲಿ ನಾವು ಆಟ ಆಡ್ತಿರುವಾಗ ಯಾರಿಗೆ ಇಂಟ್ರೆಸ್ಟ್ ಉಂಟು ಅವರು ಡಾನ್ಸ್ ಕ್ಲಾಸಿಗೆ ಹೋಗ್ಬೋದಿತ್ತು. ಸೊ ಡಾನ್ಸ್ ಕ್ಲಾಸ್ ಮಾಡುವಾಗ ನಾನೊಂದು ಕಿಟಕಿಯಿಂದ ನೋಡ್ತಿದ್ದೆ. ಆಗ ನಮ್ಮ ಸರ್, ನೌಡಾ ಸರ್ ಅಂತ, ಆ್ಯಕ್ಚುಲಿ ಅವರಿಗೆ ನನ್ನ ಪರಿಚಯ ಇಲ್ಲ, ಈ ಟೈಮಲ್ಲಿ ನಾನು ಹೇಳಲೇಬೇಕು. ನೌಡಾ ಸರ್ ಹೇಳೋದು ನಾವು, ಅವರು ಭರತನಾಟ್ಯಂ ಭಾರಿ ಚೆಂದ ಕಲಿಸ್ತಿದ್ರು. ಸೊ ನಾನು ಅವರನ್ನೇ ನೋಡೋದು, ಅವರ ಹಾವಭಾವಗಳನ್ನು ನೋಡೋದು, ಅವರ ಕಣ್ಣು. ಸೊ ಎಲ್ಲಿಯ ಒಂದು ಕಡೆ ಒಂದು ಆಸೆ ಇತ್ತು, ನಂಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಹಾಗೆ ಮಾಡ್ತಾ ನನಗೊಂದು ಕಾಲೇಜ್ ಮಾಡಬೇಕು ಅಂತ ಆಸೆ ಇತ್ತು. ನಮ್ಮ ಅಮ್ಮನ ಹತ್ರ ಹೇಳಿದೆ. ಅಮ್ಮ ಹೇಳಿದರು, ನಿಂಗೆ ಮನೆಯ ಪರಿಸ್ಥಿತಿ ಗೊತ್ತಲ್ವಾ ಹೇಳಿ. ನಮ್ಮ ತಂದೆ ಅವರು ಏನು ಮಾಡಿದ್ರು, ಅವರ ತಮ್ಮ ಇದ್ದಾರೆ ಬದಿಯಡ್ಕ, ನಮ್ಮ ಫ್ಯಾಮಿಲಿ ಶಣೈ ಫ್ಯಾಮಿಲಿ ಅಂತ. ಅವರ ತಮ್ಮನ ಹತ್ರ ಹೇಳಿದಾಗ ತಮ್ಮನ ಹೆಂಡತಿನ ನನ್ನ ಚಿಕ್ಕಮ್ಮ ನಂಗೆ ಕಾಲ್ ಮಾಡಿದ್ರು, ನೀನು ಹೀಗೆ ರಜೆಯಲ್ಲೆಲ್ಲ ಕೆಲ್ಸಕ್ಕೆ ಹೋಗ್ತೀಯಲ್ವಾ, ಹಾಗೆ ಒಂದು ಕೆಲಸ ಇದೆ, ನಿಂಗೆ 10ನೇ ಕ್ಲಾಸ್ ಆಗಿದೆ ಅಲ್ಲ, ಕಾಲೇಜ್ ಫೀಸಿಗೆ ನಿಂಗೆ ಹೆಲ್ಪ್ ಆಗ್ಬೋದು. ಹೌದಾ ಚಿಕ್ಕಮ್ಮ, ಎಲ್ಲಿದೆ ಅಂತ ಕೇಳಿದೆ. ಆಗ ಅವ್ರು ಹೇಳಿದ್ರು, ಇಲ್ಲೇ ಮಂಗಳೂರಲ್ಲಿ ಕರಂಗಲ್ಪಾಡಿಯಲ್ಲಿ ರಾಧಾ ಮೆಡಿಕಲ್ ಇದೆ, ಈಗ ಭಾರಿ ಫೇಮಸ್. ಸೊ ರಾಧಾ ಮೆಡಿಕಲ್ ಪಕ್ಕದಲ್ಲೇ ಗೋಪಾಲ್ ಕಾಮತ್ ಅಂಡ್ ಕೋ ಹೇಳುವ ಒಂದು ಫಾರ್ಮಸ್ಯೂಟಿಕಲ್ಸ್ ಅಲ್ಲಿ ಐಟಮ್ ತೆಗೆಯುವ, ಅಂದರೆ ಅವ್ರು ನಮಗೆ ಬಿಲ್ ಕೊಡ್ತಾರೆ, ಆ ಮದ್ದನ್ನೆಲ್ಲ ನಾವು ಜೋಡಿಸಿ ಒಂದು ಟಬ್ಬಲ್ಲಿ ಇಡಬೇಕು, ಅದು ಬಿಲ್ಲಿಂಗ್ ಆಗಿ ಮೆಡಿಕಲ್ ಶಾಪಿಗೆಲ್ಲ ಹೋಗುವಂತ. ಸೊ ಆ ಜಾಬಿಗೆ ನಾನು ಸೇರಿದೆ. ಆಗ ತಿಂಗಳಿಗೆ 3,000 ಸಂಬಳ. ಗೋವಿಂದಾಸ್ ಕಾಲೇಜಿಗೆ ಹೋಗಿದ್ದೆ, 5,500 ಫೀಸ್ ಅಂತ ಹೇಳಿದರು. ಭಾರಿ ಖುಷಿ ಆಯಿತು. ಆದರೂ ನಂಗೊಂದು 500 ರೂಪಾಯಿ ಉಳಿತದಲ್ವಾ, ಏನಾದರೂ ತೆಕ್ಕೊಳ್ಬೋದು ಅಂತ. ಅದಾಗ್ತಾ ಏಪ್ರಿಲ್ ಮೇಯಲ್ಲಿ ನಾನು ಕೆಲಸ ಆಯಿತು. ನಾನು ಮೇ ಎಂಡಲ್ಲಿ ಕೆಲಸ ಬಿಟ್ಟು ಮನೆಗೆ ಬಂದೆ. ಅಲ್ಲೇ ನನ್ನ ಟರ್ನಿಂಗ್ ಪಾಯಿಂಟ್ ಮೇ ಬಿ ಇತ್ತು. ನನ್ನ ಲೈಫ್ ಇದ್ದು ಹೀರೋ ಹೇಳ್ಬೋದು ನನ್ನ ಹಸ್ಬೆಂಡ್. ಅವರಲ್ಲಿ ಸೇಲ್ಸ್ ಇನ್ಚಾರ್ಜ್ ಆಗಿ ವರ್ಕ್ ಮಾಡ್ತಿದ್ರು. ಅದು ಹೇಗಿತ್ತು ಹೇಳಿದರೆ,
ಫ್ರಂಟ್ ಆಫೀಸಿಂದ ಹೋಗಿ ನಾನು ಬೇರೆ ಕಡೆ ಹೋಗ್ಬೇಕಿತ್ತು. ಇವರು ನನ್ನನ್ನು ನೋಡ್ತಿದ್ರು. ಹೋಗ್ಬೇಕಾದ್ರೆ ಅವನು ಪಾಸ್ ಆಗಿ ಹೋಗ್ಬೇಕಿತ್ತು. ಅವ್ರು ನನ್ನನ್ನು ನೋಡ್ತಿದ್ರು, ನಂಗೆ ಗೊತ್ತಾಗ್ತಿರ್ಲಿಲ್ಲ. ಯಾಕಂದ್ರೆ ನಂಗೆ ಅವ್ರ ಹತ್ರ ಕೆಲಸನೇ ಇರ್ತಿರ್ಲಿಲ್ಲ. ನನಗೆ ಜಸ್ಟ್ ಐಟಮ್ಸ್ ಎಲ್ಲ ತೆಗೆಯೋದು, ಅವರು ಸೇಲ್ಸ್ ಇನ್ಚಾರ್ಜ್ ಆಗಿ ಬಿಲ್ಲಿಂಗ್ ಎಲ್ಲ ಮಾಡೋದು ಅವರಿತ್ತು. ಓಕೆ. ಹಾಗೆ ಅವರು ನನ್ನನ್ನು ನೋಡ್ತಾ ಇದ್ರು. ನಾನು ಕೆಲಸ ಬಿಟ್ಟ ತಕ್ಷಣ ಮನೆಗೆ ಬಂದರು. ಸ್ಟ್ರೇಟ್ ಅವೇ ಅಡ್ರೆಸ್ ಎಲ್ಲ ಕೇಳಿಕೊಂಡು. ಇದು ಒಂದು ಸೈಡ್ ಪ್ರೇಮ. ಒಂದ್ ಸೈಡ್ ನಾನು ಅವರನ್ನ ಇಲ್ಲಿ ನೋಡಿದ್ದೆ, ನಾರ್ಮಲ್ ಆಗಿ ಮಾತಾಡ್ತಿದ್ವಿ. ಹಾಗೆ ಮಾತಾಡೋದೇ ಇಲ್ಲ ಅಂತ ನಾನು ಈಗ ನಾರ್ಮಲ್ ಆಗಿ ಈಗ. ಆದ್ರೆ ಅವರಿಗೆ ಆ ಭಾವನೆ ಇತ್ತು ಅಂತ ನಂಗೆ ಗೊತ್ತಿರಲಿಲ್ಲ. ಆದ್ರೆ ನನಗೆ ಆಗ 16 ವರ್ಷ ಕೂಡ ಅಂಥದ್ದೆಲ್ಲ ಮೈಂಡಲ್ಲಿ ಬರ್ಲಿಕ್ಕೂ ಇಲ್ಲ. ಯಾಕಂತ ಹೇಳಿದ್ರೆ ಮನೆಯಲ್ಲಿ ಕಷ್ಟ ಇದೆ, ಇನ್ನೂ ನನ್ನ ಲೈಫಲ್ಲಿ ಕಲಿಬೇಕು, ನಾನೊಂದು ಒಳ್ಳೆ ಜಾಬ್ ಮಾಡಬೇಕು, ನಮ್ಮ ಅಪ್ಪ ನಮ್ಮನನ್ನು ಒಳ್ಳೆ ಚಂದ ಮಾಡಿ ನೋಡಬೇಕು, ಅದೇ ನನ್ನ ಡ್ರೀಮ್ ಇದ್ದದ್ದು. ಇದು ಥಾಟೇ ಇರಲಿಲ್ಲ. ಆದರೂ ಇವರು ಒಂದು ದಿನ ಬಂದು ನಮ್ಮ ಅಮ್ಮನ ಹತ್ರ ಸ್ಟ್ರೇಟ್ ಅವೇ, ಎಸ್ ನನಗೆ ನಿಮ್ಮ ಮಗಳು ಇಷ್ಟ ಇದ್ದಾರೆ. ಅಲ್ಲ, ಅವ್ರು ಬಂದು ಫಸ್ಟ್ ಕೇಳಿದ್ದೇನು ಹೇಳಿದರೆ ಅದು ಇಂಟ್ರೆಸ್ಟಿಂಗ್ ಇತ್ತು. ಯಾಕೆ ನೀನು ಕೆಲ್ಸಕ್ಕೆ ಬರಲಿಲ್ಲ? ನಾನು ಹೇಳಿದೆ ನಂಗೆ ಕೆಲ್ಸಕ್ಕೆ ಬರಲಿಲ್ಲ, ನಾನು ಬಿಟ್ಟಿದ್ದೆ. ಅದೇ ಯಾಕೆ ಬಿಟ್ಟದ್ದು? ಅವ್ರಿಗೆ ನನ್ನ ವಿಷಯ ಗೊತ್ತಿಲ್ಲ. ನಾನು ಸ್ಕೂಲ್ ಬಿಟ್ಟು ಫೀಸಿಗೋಸ್ಕರ ಬಂದೆ, ಅದು ಅವ್ರಿಗೆ ಗೊತ್ತಿರಲಿಲ್ಲ. ಆಗ ಆಯಿತು, ನಂಗೇನು ಕಾಲೇಜ್ ಸ್ಟಾರ್ಟ್. ಎಂಥ ಕಾಲೇಜ್? ಅವರಿಂದ ನನ್ನ ಕಾಲೇಜ್ ಆಗಿದೆ. ರೀಸನ್, ನಾನು ನೋಡ್ಲಿಕ್ಕೆ ಹೈಟ್ ಇದ್ದೆ, ಸರಿ, ತುಂಬ ಮಾತಾಡೋಳು, ನಾನು ತುಂಬಾನೇ ಮಾತಾಡ್ತೇನೆ. ಸೊ ಇಲ್ಲಿ ಆ ಮಾತು ಅವರಿಗೆ ಅಟ್ರಾಕ್ಟ್ ಆಗ್ತಿತ್ತು. ನಾನು ಜನರ ಹತ್ರ ಎಲ್ಲ ಮಿಕ್ಸಪ್ ಆಗೋದು ಅದೆಲ್ಲ ಅವ್ರು ನೋಡ್ತಿದ್ರು. ಹಾಗೆ ಬಂದು ನಮ್ಮ ಅಮ್ಮನ ಹತ್ರ ಕೇಳಿದಾಗ ಅಮ್ಮ ಹೇಳಿದ್ರು, ಇಲ್ಲ 16 ವರ್ಷ ಅಷ್ಟೇ ಅವಳಿಗೆ, ಈಗ ನಾವು ಮದುವೆ ಮಾಡೋದಿಲ್ಲ ಅಂತ. ಆಗ ನನ್ನ ಹಸ್ಬೆಂಡ್ ಹೇಳಿದ್ರು, ಇಲ್ಲ ನಿಮ್ಮ ಮನೇಲಿ ಏನಾದರೂ ಸಮಸ್ಯೆಗಳಿದೆ, ಅದಕ್ಕೆ ಖಂಡಿತವಾಗ್ಲೂ ನಾನು ಸ್ಪಂದಿಸ್ತೇನೆ. ಆದರೆ ಅವಳನ್ನು ನಾನೇ ಮದುವೆ ಆಗೋದು ಸಾಧ್ಯವೇ ಇಲ್ಲ, ನಾನು ಅವಳನ್ನು ಬಿಡುವುದಿಲ್ಲ. 2 ವರ್ಷ ನಾನು ಕಾಯ್ತೇನೆ. ಆದರೆ ಒಂದೇ ಒಂದು ಕಂಡೀಷನ್, ನೀವು ಅವಳನ್ನು ಮನೆಯಲ್ಲೇ ಕೂತ್ಕೊಳಿಸ್ಬೇಕು, ಕಾಲೇಜ್ ಮಾಡಬಾರ್ದು ಅಂತ. ಎಸ್, ನನಗೆ ಕಾಲೇಜಿಗೆ ಕಳಿಸಲೇ ಇಲ್ಲ. 2 ವರ್ಷ ನಾನು ಮನೆಯಲ್ಲೇ ಇದ್ದೆ. 17 ಕಂಪ್ಲೀಟ್ ಆಗಿ 18 ಸ್ಟಾರ್ಟ್ ಆದಾಗ ನನಗೆ ಮದುವೆ ಆಯಿತು. ಮದುವೆ ಆದ ಒಂದು 1 ಇಯರಲ್ಲೇ ನನ್ನ ಮಗಳಾದಳು. ಆದ ಕಾರಣ ನನಗೆ ಎಜುಕೇಷನ್, ಈ ಡಾನ್ಸ್, ಯಾವುದೇ ಒಂದು ಆ್ಯಕ್ಟಿವಿಟೀಸ್ಗೆ ಹೋಗಲಿಕ್ಕೆ ಆಗಲಿಲ್ಲ. ಸೊ ಇದು ನಂದು ಒಂದು ಟರ್ನಿಂಗ್ ಪಾಯಿಂಟ್. ಮೇ ಬಿ ನನ್ನ ಹಸ್ಬೆಂಡ್ ಬರದಿದ್ದಿದ್ರೆ ನಾನು ಕಾಲೇಜ್ ಮಾಡ್ತಿದ್ನೇನೋ. ಅದೇ ಈ ಥರದ ಸಹಜವಾದಂಥ ಭಾವನೆಗಳು ಮನಸ್ಸಲ್ಲಿ ಬರ್ತದೆ. ಅವ್ರು ಹೀಗಾದ್ರೆ ಹೀಗಾಗ್ತಿತ್ತೋ ಏನೋ, ಹಾಗಾದ್ರೆ ಹೀಗಾಗ್ತಿತ್ತೋ ಏನೋ ಅಂತ. ಆಯಿತು, 19ನೇ ವಯಸ್ಸಿಗೆ ನೀವು ತಾಯಿ ಆದ್ರಿ, ಭಾಳ ಬೇಗ ಆಗಲಿ. ಓಕೆ, ಬೇಗಕ್ಕಿಂತ ಜಾಸ್ತಿ ಇಲ್ಲ. ಒಂದು ಇಂಟ್ರೆಸ್ಟಿಂಗ್, ನಮ್ಮ ಮಗುವನ್ನು ಹಿಡ್ಕೊಂಡಿದ್ದೆ, ನನ್ನ ಮಗುವನ್ನೇ. ನಂಗೆ ಮಗುವನ್ನು ಹಿಡ್ಕೊಳ್ಳಿಕ್ಕೂ ಗೊತ್ತಿಲ್ಲ, ನನ್ನ ನೋಡ್ಲೂ ಇಲ್ಲ. ಚಿಕ್ಕ ಚಿಕ್ಕ ಮಕ್ಕಳನ್ನು ನೋಡೋದು ನಾವು ಹಿಡ್ಕೊಳ್ಳಿಕ್ಕೆಲ್ಲ ಹೆದರ್ತೇವಲ್ವಾ. ಆದರೂ ನನ್ನ ಹಸ್ಬೆಂಡ್ ಆಗಲಿ ನಮ್ಮ ಅಮ್ಮ ಆಗಲಿ ತುಂಬಾ ಪ್ರೀತಿಯಲ್ಲಿ ನನ್ನ ನೋಡ್ಕೊಂಡಿದ್ದಾರೆ. ಆ ವಿಷಯದಲ್ಲಿ ಮಾತಾಡಿ ಕಷ್ಟ ಉಂಟೆ. ಕಷ್ಟ, ತುಂಬ ಕಷ್ಟ ಎನಿಸೋದು ಯಾವಾಗ ಹೇಳಿದರೆ, ಒಂದು ಸಪೋರ್ಟ್ ಸಿಸ್ಟಮ್ ಇಲ್ಲದಾಗ. ಓಕೆ, ಮೆಂಟಲಿ ಸಪೋರ್ಟ್ ಸಿಸ್ಟಮ್ ಇದ್ದಾಗ ಆ ಫೈನಾನ್ಸ್ ಮ್ಯಾಟ್ರ್ ಆಗೋದಿಲ್ಲ. ಎಕ್ಸಾಕ್ಟ್ಲಿ. ಇದು ನನ್ನ ಒಂದು ಅನಿಸಿಕೆ. ನಿಜ. ಮಾನಸಿಕವಾಗಿ ಈ ಸಪೋರ್ಟ್ ಕೊಡೋ, ಮಾರಲ್ ಸಪೋರ್ಟ್ ಅನ್ನೋದು ಅದೇ ಮುಖ್ಯ. ನೀವು ದುಡ್ಡು ಕೊಟ್ಟು ಸಪೋರ್ಟ್ ಮಾಡೋದು ಬೇಕಾಗಿಲ್ಲ. ಎಲ್ಲರೂ ಹೇಳ್ತಾರೆ ಹಣ 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 ಬೇಕು. ನಾನು ಹೇಳ್ತೇನೆ, ಹಣ ಖಂಡಿತವಾಗ್ಲೂ ಬೇಕು, ಆದರೆ ಹಣವೇ ಎಲ್ಲ ಅಲ್ಲ. ಪ್ರೀತಿಯನ್ನು ಹಣ ಕೊಟ್ಟು ತಗೊಳ್ಳಿಕ್ಕಾಗೋದಿಲ್ಲ. ಆರೋಗ್ಯವನ್ನು ಕೂಡ ಹಣದಿಂದ ತಗೊಳ್ಳಿಕ್ಕಾಗೋದಿಲ್ಲ. ಮೇ ಬಿ ನಾನು ಹೇಳಿದ್ನಲ್ವಾ, ಆ ಮೂಮೆಂಟಿಗೆ ನಮ್ಮಮ್ಮ ತುಂಬ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ. ನನ್ನ ಹಸ್ಬೆಂಡ್ ಕೂಡ. ನಾನು ಅದನ್ನು ಯಾವಾಗಲೂ ಹೇಳಿಕೊಂಡು ನನ್ನ ಮಗಳ ಹತ್ರ, ಫೈನಾನ್ಸಲ್ಲಿ 100% ನಾವು ಲೋ ಇರ್ಬೋದು, ಆದರೆ ಆ ಪ್ರೀತಿಯಲ್ಲಿ ನನಗೆ ತುಂಬ ಶ್ರೀಮಂತರು. ಎಸ್, ಖಂಡಿತವಾಗ್ಲೂ. ಅಲ್ಲಿಂದ ನಾನು ಮೇಲೆದ್ದು ಬಂದೆ. 16, 17, 18, 19 ಆಗುವಾಗ ನಿಮ್ದೊಂದು ಬದುಕು ಈ ಥರದಲ್ಲಿ ಟರ್ನ್ ಆಗಿತ್ತು. 19 ಆಯಿತು. 19 ಆದ ತಕ್ಷಣ ನಾನು ಸ್ವಲ್ಪ ನಮ್ಮ ಕೊಂಕಣಿಯಲ್ಲಿ, ನಾನು ಕೊಂಕಣಿ GSB, ಉಡಿ ಅಂತ ಹೇಳ್ತಾರೆ. ಕೂತಲ್ಲಿ ನನಗೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಏನಾದರೂ ಕೆಲಸ ಮಾಡ್ತಾ ಇರಬೇಕು. ನನ್ನ ಮಗಳಾದ ತಕ್ಷಣ ಅವಳಿಗೊಂದು 8-9 ತಿಂಗಳಾಯಿತು, 9-10 ತಿಂಗಳು. ನನ್ನ ಹಸ್ಬೆಂಡಿಗೆ ಮೆಲ್ಲ ಸ್ಟಾರ್ಟ್ ಮಾಡಿದೆ ನಾನು, ನಂಗೆ ಮನೇಲಿ ಕೂತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ನಂಗೆ ಕೆಲಸ ಮಾಡ್ತೇನೆ. ಅವ್ರು ಬೈದರು, ಎಂಥ ಇಷ್ಟು ಚಿಕ್ಕ ಮಗುವನ್ನು ಹಿಡ್ಕೊಂಡು, ಇನ್ನು ಎಂಥ ಡಿಗ್ರಿ ಏನಿಲ್ಲ, ನೀವು ನಂಗೆ ಕಲೀಲಿಕ್ಕೆ ಬಿಡಲಿಲ್ಲಲ್ಲ ಅಂತ ಹೇಳಿದೆ ನಾನು. ಆಗ ಅವರಿಗೆ ಎಲ್ಲಿಯೋ ಒಂಥರ ಬೇಜಾರಾಯಿತು. ನಂಗೆ ಕಲಿಸ್ಬೇಕಿತ್ತು, ಒಂದು ತಪ್ಪು ಮಾಡಿದೆ ನಾನು. ಅವ್ರ ನಂತರ ಹೇಳ್ತಿದ್ರು. ನಾನು ಹೇಳಿದೆ, ಇಟ್ಸ್ ಓಕೆ, ಯಾವ ನಮ್ಮ ವಿಷಯ ಕೈಯಲ್ಲಿಲ್ವೋ ಅದರ ಬಗ್ಗೆ ನಾವು ಮಾತಾಡೋದು ಬೇಡ. ಇನ್ನು ಮುಂದೆ ನಾವೇನು ಮಾಡಬಹುದು? ಈಗ ನಾನು ಕಲೀಲಿಲ್ಲ, ಅದಾಯಿತು. ಇನ್ನು ನಾನು ಕಲೀಲಿಲ್ಲ, ನೀವು ಮಾಡಲಿಲ್ಲ, ಆ ವಿಷಯಗಳನ್ನು ಹಿಡ್ಕೊಂಡು ಮುಂದೆ ಹೋಗೋದು ಬೇಡ. ನೆಕ್ಸ್ಟ್ ವಾಟ್? ಪರ್ಫೆಕ್ಟ್.
ಏನು ಮಾಡುವ. ಹಾಗೆ ನಾನು ಥಿಂಕ್ ಮಾಡುವಾಗ ನನ್ನ ಗಂಡನ ಹತ್ರ ಹಸ್ಬೆಂಡ್ ಹತ್ರ ಹೇಳಿದೆ, ನಂಗೆ ಜಾಬ್ ಮಾಡ್ಲಿಕ್ಕೆ ಬಿಡಿ ಪ್ಲೀಸ್. ಆಯಿತು, ಹಾಗಾದ್ರೆ ಎಂಥ ಜಾಬ್ ಮಾಡ್ತೀನಿ ನೀನು? ಡಿಗ್ರಿ ಇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್. ಈಗ 10ನೇ ಕ್ಲಾಸ್ ಹುಡುಗಿಗೆ ಹೇಳಿದರೆ ಯಾವ ಜಾಬ್ ಸಿಗ್ಬೋದು? ಈಗ ಕೂಡ ತುಂಬ ಜನ ಇದ್ದಾರೆ ಕಲೀಲಿಕ್ಕೆ ಆಗದೆ ಚಿಕ್ಕ ಚಿಕ್ಕ ಜಾಬಲ್ಲಿ ಇದ್ದುಕೊಂಡು ಮರ್ಯಾದೆಯಲ್ಲಿ ಕೆಲಸ ಮಾಡಿಕೊಂಡು ತಮ್ಮ ಜೀವನವನ್ನು ನಡೆಸಿಕೊಂಡವರು ತುಂಬ ಜನ ಇದ್ದಾರೆ. ಅವರಿಗೆಲ್ಲ ಆ್ಯಕ್ಚುಲಿ ಹ್ಯಾಟ್ಸ್ ಆಫ್ ಹೇಳಬೇಕಂದ್ರೆ ಅದೇ ಸ್ಟ್ರಗಲಿಂದ ನಾನು ಕೂಡ ಬಂದವಳು. ಹಾಗೆ ಹೇಳುವಾಗ ನನ್ನ ಗಂಡನ ಹತ್ರ ಹೇಳಿದೆ, ನನ್ನ ಅಣ್ಣ ಆ ಟೈಮಲ್ಲಿ ಐಡಿಯಲ್ ಐಸ್ ಕ್ರೀಮಲ್ಲಿ ವರ್ಕ್ ಮಾಡ್ತಿದ್ರು. ಅವರು ತುಂಬ ಕಲೀಲಿಲ್ಲ, 10ನೇ ಕ್ಲಾಸ್ ಕಲ್ತದ್ದು, ಆದರೆ ಅವರಲ್ಲಿ ಐಸ್ ಕ್ರೀಮ್ ಮಾಡುವ ಫ್ಯಾಕ್ಟ್ರಿಯಲ್ಲಿ ಇದ್ದರು. ನಾನು ಅಣ್ಣನ ಹತ್ರ ಹೇಳಿದೆ, ಅಣ್ಣ ನಿನ್ನಲ್ಲಿ ನನಗೊಂದು ಜಾಬ್ ಸಿಗ್ಬೋದಾ? ನನಗೆ ಯಾವ ಕೆಲಸ ಆದರೂ ಅಡ್ಡಿ ಇಲ್ಲ, ಒಳ್ಳೆ ಕೆಲಸ ಆದರೆ ಆಯಿತು ಅಂತ. ಹೌದಾ, ಆಯಿತು, ನೀನೊಂದು ಕೆಲಸ ಮಾಡು, ಇಲ್ಲಿ ಸಿಗ್ನಲ್ ಹತ್ರ ಲಕ್ಷ್ಮಿ ಕ್ಲೋಸ್ ಸ್ಟೋರ್ ಸಿಗ್ನಲ್ ಹತ್ರ ಇದೆ, ಅಲ್ಲಿ ಹೋಗಿ ನೀನು ಮಾತಾಡು, ಕೊಡ್ತಾರೆ ಅಂತ. ಅಲ್ಲಿ ನನ್ನ ಮಾವನ ಸೊಸೆ ಒಬ್ಬರಿದ್ದರು, ವೀಣಕ್ಕ ಅಂತ, ಅವರನ್ನೀಗ ನೆನಪು ಮಾಡಲೇಬೇಕು. ನನ್ನ ಮದುವೆ ಆದಮೇಲೆ ಫಸ್ಟ್ ಜಾಬ್ ನಾನು ಮತ್ತು ಅವರು ಸೀದಾ ಐಡಿಯಲ್ ಐಸ್ ಕ್ರೀಮ್ ಅಲ್ಲಿ ಹೋಗಿ, ಅಲ್ಲಿ ಒಬ್ಬರಿದ್ದರು ಸರ್ ಮೇ ಬಿ, ಅವ್ರ ಹತ್ರ ನಾವು ಜಾಬ್ ಕೇಳಿದ್ವಿ. ಓಕೆ, ಜಾಬ್ ಕೇಳುವಾಗ ಅವರು ನಮಗೆ ಜಾಬ್ ಕೊಟ್ಟರು. ನನ್ನ ಅತ್ತಿಗೆ ಡಿಗ್ರಿ ಆಗಿದೆ, ನಂದು SSLC, ಸೊ ಅವಳಿಗೆ ಬಿಲ್ಲಿಂಗ್ ಹೊಡೆಯೋದು, ನನಗೆ ಅಲ್ಲಿ ಫ್ರೂಟ್ ಎಲ್ಲ ಕಟ್ ಮಾಡೋದು. ಈಗ ನೀವು ದಿಲ್ಕುಶ್ ಎಲ್ಲ ತಿಂತೀರಿ, ನಮ್ಮ ಐಡಿಯಲ್ ಐಸ್ ಕ್ರೀಮ್ ಅಂತೂ ಫೇಮಸ್, ಪಬ್ಬಾಸ್ ಎಲ್ಲ. ಐಡಿಯಲ್ ಐಸ್ ಕ್ರೀಮ್ ಅವರು ಮುಖ್ಯಸ್ಥರು ಮುಕುಂದ್ ಕಾಮತ್ ಅವ್ರ ಜೊತೆಗೂ ಒಂದು ಪಾಡ್ಕಾಸ್ಟ್ ನಡೆದಿತ್ತು. ಹೌದಾ? ಸೊ ಅವರಿಗೆಲ್ಲ ನನ್ನ ಬಗ್ಗೆ ಗೊತ್ತಿಲ್ಲ ಏನು, ಆದರೆ ನಾನು ಅಲ್ಲಿ ಕೆಲಸ ಮಾಡ್ಕೊಂಡಿದ್ದೆ. ಓಕೆ, ಸೊ ಇದರ ಮುಖಾಂತರ ಅವರಿಗೆ ತಿಳಿಬಹುದು. ಈಗ ನಾನಲ್ಲಿ ಒಂದು 8, 9, 10 ತಿಂಗಳಿದ್ದೆ. ಆಗೇನಾಯಿತು, ನನ್ನ ಮಗಳನ್ನು ಕಾರ್ ಶೀಟಲ್ಲಿರುವ, ನಾನು ಇಲ್ಲೇ ಬೆಳೆದೆ, ಅದ ಕಾರಣ ಎಲ್ಲರ ಹೆಸರು ನಾನು ಆ ಜಾಗದ ಮೇಡಮ್ ಹೆಸರೆಲ್ಲ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಇವತ್ತಿನ ಈ ಸಕ್ಸಸ್ಸಿಗೆ ಅವರೆಲ್ಲ ನನಗೆ ಒಂದು ಕಾರಣಕರ್ತರಾಗಿದ್ದಾರೆ. ಸೊ ನಾನು ಕಾರ್ ಶೀಟಲ್ಲಿ ರೂಪಾಸ್ ಪ್ಲೇ ಹೋಮ್ ಅಂತ ಇತ್ತು. ರೂಪಕ್ಕ ಈಗ ಸಹ ನನ್ನ ನೋಡ್ತಿರ್ಬೋದು, ನನ್ನ ಹತ್ರ ಈಗಲೂ ಅವರು ಅಟ್ಯಾಚ್ಮೆಂಟಲ್ಲಿ ಇದ್ದಾರೆ. ರೂಪಕ್ಕನ ಹತ್ರ ನಾನು 10 ತಿಂಗಳ ಮಗುವನ್ನು ಬಿಟ್ಟು ಐಡಿಯಲ್ ಐಸ್ ಕ್ರೀಮಿಗೆ ಜಾಬಿಗೆ ಜಾಯ್ನ್ ಆದೆ. ಬೇಜಾರಾಯಿತು, ನನ್ನ ಗಂಡ ಬೈದರು, ಯಾಕೆ ಇಷ್ಟು ಚಿಕ್ಕ ಮಗು? ನಾನು ಹೇಳಿದೆ, ಇಲ್ಲ, ಮನೇಲಿ ಕೂತು ಸಮಯವನ್ನು ನನಗೆ ತೆಗಿಲಿಕ್ಕೆ ಇಷ್ಟ ಇಲ್ಲ, ನೀವು ನನ್ನನ್ನು ಚಂದ ಮಾಡಿ ನೋಡ್ತೀರಾ, ಆದರೆ ನನ್ನ ಕಾಲ ಮೇಲೆ ನಾನು ನಿಲ್ಲಬೇಕು, ಕರೆಕ್ಟ್, ನನಗೇನಾದರೂ ಮಾಡಬೇಕು ಅಂತೇಳಿ ಅಲ್ಲಿ ಹೋದೆ. ನನ್ನ ಮಗುವನ್ನು ಚಂದ ಮಾಡಿ ನೋಡಿಕೊಂಡ್ರು ರೂಪಕ್ಕ. 10 ತಿಂಗಳ ಮಗುವನ್ನು ನಾನು ಅವ್ರ ಹತ್ರ ಬಿಟ್ಟು ಐಡಿಯಲ್ ಐಸ್ ಕ್ರೀಮಲ್ಲಿ ಒಂದು 10 ತಿಂಗಳ ಮಾಡಿ, ಮತ್ತು ಅಲ್ಲಿ ನನಗೆ ನನ್ನ ಹಸ್ಬೆಂಡ್ ಹೇಳಿದರು, ಇನ್ನೊಂದು ಜಾಬ್ ಇದೆ. ನನ್ನ ಹಸ್ಬೆಂಡಿದೆ ಫ್ರೆಂಡ್ ಅಜಿತ್ ಗೋನ್ಸಾಲ್ವೆಸ್ ಹೇಳಿ, ಅವ್ರದ್ದು ಫಾರೆಸ್ಟ್ ಏಜೆನ್ಸೀಸ್ ಅಂತ ಕೊಲಾಕೋ ಹಾಸ್ಪಿಟ್ಲ್ ಹತ್ರ ಇತ್ತು. ಅಲ್ಲಿ ನೀನು ಐಟಮ್ ತೆಗೆಯುವ, ಹೇಗೂ ನಿನ್ಗೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಉಂಟು, ಮದುವೆ ಮುಂಚೆ ಗೋಪಾಲ್ ಕಾಮತಲ್ಲಿ, ನೀನು ಇಲ್ಲಿ ಬಿಟ್ಟು ಇಲ್ಲಿ ಬಾ, ಸ್ವಲ್ಪ ನಿನಗೆ ಇನ್ನೂ ಒಳ್ಳೇದಾಗ್ಬೋದು, ಟೈಮಿಂಗ್ ಒಳ್ಳೇದಿತ್ತು ಅಲ್ಲಿ ಹೇಳಿ. ಇವ್ರು ಹೇಳಿದ್ರಲ್ಲ, ಫ್ರೆಂಡ್ ಹತ್ರ ಎಲ್ಲ ಮಾತಾಡಿದ್ರಲ್ಲ ಹೇಳಿ, ನನ್ನ ಮಗು ಅಲ್ಲೇ ಇದ್ದರು. ನನ್ನ ಮಗುವನ್ನು ರೂಪಕ್ಕವೇ ನೋಡ್ತಿದ್ರು. ನಮ್ಮದು ಮನೆ ಪಾಂಡೇಶ್ವರ ಇತ್ತು, ಅಲ್ಲಿಂದ ಕಾರ್ ಶೀಟಿಗೆ ನನ್ನ ಗಂಡ ಬಿಟ್ಟು, ನನ್ನ ಮಗುವನ್ನು ಬಿಟ್ಟು ನಾನು ಲಕ್ಷ್ಮಿ ಕ್ಲೋಸ್ ಸ್ಟೋರ್ ಹತ್ರ ನಡ್ಕೊಂಡು ಬಂದು, ಅಲ್ಲಿಂದ ಬಸ್ ಹಿಡ್ಕೊಂಡು ಪಂಪ್ವೆಲ್ ಹತ್ರ ಇಳಿದು ಕೊಲಾಕೋ ಹಾಸ್ಪಿಟ್ಲ್ ಹತ್ರ ಫಾರೆಸ್ಟ್ ಏಜೆನ್ಸಿಗೆ ಬರ್ತಿದ್ದೆ. ಇದು ನಂದು ಡೈಲಿ ರುಟೀನ್ ಆಗ್ತಿತ್ತು. ಶ್ರಮಜೀವಿ ನೀವು. ಸೊ ಜೀವಿಗಿಂತ ಜಾಸ್ತಿ ಲೈಫಲ್ಲಿ ನಾನಿವತ್ತು ಇಲ್ಲಿ ಕೂತಿದ್ದೇನೆ ಹೇಳಿದರೆ ಆ ಸ್ಟ್ರಗಲ್ಸೇ ಎಲ್ಲ ಕಾರಣ ಅಂತ ನಾನು ಅಂದ್ಕೊಳ್ತೇನೆ. ಅಲ್ಲಿ ಬಂದೆ. ಅಲ್ಲಿ ಬರುವಾಗ ಒಂದು ಖುಷಿಯ ವಿಷಯ ಆಯಿತು. ನಮ್ಮ ಹಸ್ಬೆಂಡಿದ್ದು ಫ್ರೆಂಡ್ ಹೇಳಿದರು, ಅಜಿತ್ ಸರ್, ಕಸನ್ ಮಾರಾಯ ತುಗ್ಗೆಲ್ ಬಾಯಿಲ್ಲ, ಅಂದರೆ ನಿಮ್ಮ ಹೆಂಡತಿಗೆ ನಾನು ಐಟಮ್ ತೆಗಿಯೋ ಹೇಳಿ ಚೆನ್ನಾಗಿರುತ್ತೆ, ಕಸನ್ ಮಾರಾಯ ತುಗ್ಗೆಲ್ ಬಾಯಿಲ ಐಟಮ್ ಖರ್ಚು ಪುರಾನಕ ती कंप्यूटर ಅಂತೂ ಬಿಲ್ಲಿಂಗ್ ಕೋರೋ ತೂ ಬಿಲ್ಲಿಂಗ್ ಕರ್ತನ ಮೇ ತೂ ಕಸನೆ ಶಿಕೈನ ಕಸಲೆ ಆಗ್ತಿಕ್ಕ ಅಂತ ಹೇಳಿದ್ರು. ಅದಕ್ಕೆ ಅಷ್ಟೆಲ್ಲ ನಂಗೆ ಆಗೋದಿಲ್ಲ ಅವಳಿಗೆ ಕಲಿಸ್ಲಿಕ್ಕೆ ಅಂತ ನನ್ನ ಯಜಮಾನ್ರು ಹೇಳಿದರು. ಅಷ್ಟು ಬೇಗ ಅಜಿತ್ ಸರ್ ಹೇಳಿದರು, ಹಾಗಾದ್ರೆ ಒಂದು ಕೆಲಸ ಮಾಡುವ, ನೆಕ್ಸ್ಟ್ ಟರ್ನಿಂಗ್ ಪಾಯಿಂಟ್ ಟ್ಯಾಲಿ ಕಲೀರಿ ನೀವು, ಲೆಕ್ಕಾಚಾರ ಟ್ಯಾಲಿ ಕಲೀರಿ, ನಾನು ಕಲಿಸ್ತೇನೆ ಟ್ಯಾಲಿ. ಬಲ್ಮಠದಲ್ಲಿ ಟ್ಯಾಲಿ ಅಕಾಡೆಮಿ ಅಂತ ಇದೆ, ಆ ಪೆಟ್ರೋಲ್ ಪಂಪ್ ಪಕ್ಕದನೇ ಇತ್ತು ನಾನಿರುವಾಗ. ಈಗ ಇದೆಯಾ ಗೊತ್ತಿಲ್ಲ ನನಗೆ, ಆ ಟೈಮಲ್ಲಿ ಇತ್ತು. ಇದು ನಾನು ಹೇಳುವ ಕತೆ ನಿಮಗೆ 19 ವರ್ಷದ ಮೊದಲಿದ್ದು, 19 ವರ್ಷ ಮೊದಲಿದ್ದ ಕತೆ ಇದು. ಅಲ್ಲಿ ಹೋದೆ, 3 ತಿಂಗಳು 4 ತಿಂಗಳ ಕೋರ್ಸ್ ಮಾಡಿದೆ. ಎಗೇನ್ ನಾನು ಅವರಲ್ಲಿಗೆ ಬಂದಾಗ ಇವರು ಟ್ಯಾಲಿ ತೆಗೆದಾಗಿತ್ತು. ಇವರ ಸಾಫ್ಟ್ವೇರ್ ಟ್ಯಾಲಿ ಬಿಟ್ಟು ಬೇರೆ ಏನೋ ಹಾಕಿದ್ರು. ಆದರೂ ನಾನು ಅಲ್ಲಿ ವರ್ಕ್ ಮಾಡಿದೆ. ಅಲ್ಲಿ ನನಗೆ ಚಂದ ಮಾಡಿ, ಎಲ್ಲಿಯೂ ನನ್ನ ಕೊಲೀಗ್ಸ್ ಎಲ್ಲ ಚಂದ ಮಾಡಿ ನನಗೆ ಕಲಿಸಿದ್ರು. ನಾನು ಎಲ್ಲಿಯೂ ಕೂಡ 10ನೇ ಕ್ಲಾಸ್ ಕಲ್ತಿದ್ದೇನೆ ಅಂತ ಆ ಭಾವನೆಯನ್ನು ಅವ್ರು ನಂಗೆ ಎಲ್ಲಿ ತರಿಸಲಿಲ್ಲ. ಮತ್ತು ಇಲ್ಲಿ ನಾನೊಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಾವು ಏನೇ ಕಲ್ತರೂ ನಮ್ಮ ಎಕ್ಸ್ಪೀರಿಯನ್ಸ್ ಥ್ರೂ ಆ ಮಾಡುವ ಕೆಲಸದ ಮೇಲೆ ಡಿಪೆಂಡಿಂಗ್ ನೀವು ಎಷ್ಟು ತಗೊಳ್ಬೋದು ಹೇಳಿ.
ಹೌದಲ್ವಾ? ನಾವೀಗ ಬುಕ್ಕಲ್ಲೆಲ್ಲ ಓದ್ತೀವಿ, ಅದೆಲ್ಲವೂ ನಮಗೆ ಕೆಲಸದಲ್ಲಿ ಬರುವುದಿಲ್ಲ. ಪರ್ಫೆಕ್ಟ್. ನಾವು ಕೆಲಸ ಮಾಡ್ತಾ ಮಾಡ್ತಾ ಅಲ್ಲಿಯೇ ಎಲ್ಲ ವಿಚಾರಗಳನ್ನು ತೆಕ್ಕೊಂಡು ನಾವು ಅದರಲ್ಲಿ ಪರ್ಫೆಕ್ಟ್ ಆಗ್ತೇವೆ. ಪೋಸ್ಟ್ ಗ್ರಾಜುಯೇಷನ್ ನಾನು ಮಾಡಿದಾಗ ಮಣಿಪಾಲದಲ್ಲಿ ಮಾಡಿದ್ದೆ. ಅದು ಮಾಡಿ ನಾನು ರೇಡಿಯೋದಲ್ಲಿ ಬಂದು ಜಾಯ್ನ್ ಆದೆ 2007ರಲ್ಲಿ. ಓಕೆ. ನಾನು ಏನು ಆ್ಯಕ್ಚುಲಿ ಪೋಸ್ಟ್ ಗ್ರಾಜುಯೇಷನ್ ಇಲ್ಲಿ ಇದ್ದಿದ್ದೆ ನಾನು ಟೆಲಿವಿಷನ್ ಮತ್ತು ರೇಡಿಯೋ ಟೆಕ್ನಿಕ್ಸ್ ಅಂತ ಸ್ಪೆಷಲೈಸೇಷನ್. ಇಲ್ಲಿಗೆ ಬಂದು ನಾನು ರೇಡಿಯೋಗೆ ಜಾಯ್ನ್ ಆದಾಗ ಮೇಡಮ್ ನಾನು ಇಲ್ಲಿ ಏನು ಮಾಡ್ತಿದ್ದೆ ಮತ್ತು ಅಲ್ಲಿ ಏನು ಓದಿ ಒಂದಕ್ಕೊಂದು ತಾಳಮೇಳನೇ ಇಲ್ಲ. ಅದೇ ನಾನು ಹೇಳಿದ್ದು ನಾವು ಕೆಲಸ ಮಾಡ್ತಾ ಮಾಡ್ತಾ ಅಲ್ಲಿಂದ ಕಲಿತೇವೆ ಬಿಟ್ಟು ಬುಕ್ ಎಸ್ ನಮ್ಮೊಂದು ಸರ್ಟಿಫಿಕೇಟಿಗೆ ನಮಗೆ ಲೈಫಲ್ಲಿ ವಿದ್ಯೆ ಹೇಳುವುದೇ ಒಂದು ಅಸ್ತ್ರ, ಅದು ಎಲ್ಲರ ಜೀವನದಲ್ಲಿ ಬೇಕೇ. ಕಾರಣಾಂತರಗಳಿಂದ ನನಗೆ ಮಾಡಲಿಕ್ಕೆ ಆಗಲಿಲ್ಲ ಅಷ್ಟೇ ವಿನಃ ಅದರ್ವೈಸ್ ವಿದ್ಯೆ ಎಂಬುದು ಬೇಕೇ ಬೇಕು, ಅದು ಬೇಕು. ಸೊ ಹಾಗೆ ಮಾಡ್ತಾ ಟ್ಯಾಲಿ ಇರಲಿಲ್ಲ. ಹಾಗೆ ಸ್ವಲ್ಪ ಏನೋ ಒಂದು ಬಿಲ್ಲಿಂಗಲ್ಲಿ ಆಚೀಚೆ ಆಯಿತು ಅಂತ ಹೇಳುವಾಗ ನಾನು ಸೇಲ್ಸ್ ಟ್ಯಾಕ್ಸಿಗೆ ಹೋಗಿದ್ದೆ. ಇಲ್ಲಿ ನಮ್ಮದು ಹಂಪನಕಟ್ಟದ ಹತ್ರ ಟ್ಯಾಕ್ಸ್ ಇದ್ದು ಆಫೀಸ್ ಹತ್ರ ಹೋಗುವಾಗ ಅಲ್ಲಿ ನಂದು ಚಿಕ್ಕಪ್ಪ ಅಂದರೆ ನನ್ನ ದೂರದ ಸಂಬಂಧಿಯಾಗಿದ್ದಾರೆ, ಅವರು ನನಗೆ ಮೀಟ್ ಆದರು. ಹಾಗೆ ಅವರು ನನ್ನ ಹತ್ರ ಅಲ್ಲಿ ಕೇಳಿದರು, ನಿಮಗೆ ಟ್ಯಾಕ್ಸ್ ಇದ್ದು ಅಕೌಂಟ್ಸ್ ಎಲ್ಲ ಬರೋದಿದ್ರೆ ನಮ್ಮ ಆಫೀಸಿಗೆ ಬಾ. ಅಲ್ಲಿಂದ ನಾನು ಐಡಿಯಲ್ ಆಯಿತು, ಫಾರೆಸ್ಟ್ ಏಜೆನ್ಸೀಸ್ ಮೆಡಿಸಿನ್ ಇದಕ್ಕಾಯಿತು. ಅಲ್ಲಿಂದ ನಾನು ನಮ್ಮ ಚಿಕ್ಕಪ್ಪ ಗೀತಾನಂದ್ ಪೆಂಡ್ ಇದ್ದಾರೆ, ಅವ್ರದ್ದು ಟ್ಯಾಕ್ಸ್ ಕನ್ಸಲ್ಟೆಂಟ್ ಆಗಿ ಅವರು ಇದ್ದಾರೆ. ಸೊ ಅವರ ಅಂಡರ್ ನಾನು ಅಕೌಂಟ್ಸ್. ಅವರು ಹಾಗೆ ನನಗೆ ತುಂಬ ಸಪೋರ್ಟ್ ಮಾಡಿದರು. ನನಗೆ ಟ್ಯಾಲಿ ಬಗ್ಗೆ ಕಲಿಸಿದ್ರು, ಹೇಗೆ ಮಾಡಬೇಕು, ಕಂಪ್ಯೂಟ್ರಲ್ಲಿ ಏನೆಲ್ಲ ವಿಷಯಗಳಿದೆ ಅದನ್ನೆಲ್ಲ ಅವಳು ನನಗೆ ಹೇಳಿಕೊಟ್ರು. ಅಲ್ಲಿಂದ ನನ್ನ ಜರ್ನಿ ಎಲ್ಲಿ ಸ್ಟಾರ್ಟ್ ಮಾಡಿದ್ನೋ ಯಾವುದೋ ಒಂದು ಫೀಲ್ಡಿಗೆ ಬಂದು ನಾನು ಮುಟ್ಟಿದ್ದೆ. ಓಕೆ, ಸರಿ. ಮತ್ತೆ ಟರ್ನ್ ಆಯ್ತಾ ಲೈಫ್? ಮತ್ತೆ ಟರ್ನ್ ಅಲ್ಲ, ನಾನು 15 ವರ್ಷ ಅಲ್ಲೇ ಇದ್ದೆ. ಅಲ್ಲೇ ಇರುವಾಗ ನನ್ನ ಮಗಳು 19 ಕಾದ್ಲು ಅಂತ ಹೇಳಿದ್ವಲ್ಲ, ಈಗ ನನಗೆ ಒಂದು ಪೇರೆಂಟ್ ಆಗಿ ಒಂದು ಆಸೆ ಇರ್ತದೆ ನಮಗೆ, ನನಗೇನು ನನ್ನ ಜೀವನದಲ್ಲಿ ಮಾಡ್ಲಿಕ್ಕೆ ಆಗಲಿಲ್ಲ, ನಮ್ಮ ಮಕ್ಳಿಗೆ ಮಾಡಬೇಕು. ಎಲ್ಲ ಪೇರೆಂಟ್ಸಿಗೆ ಇರ್ತದಿದ್ದು. ಹಾಗೆ ನನ್ನ ಮನಸ್ಸಲ್ಲಿ ಒಂದಿತ್ತು, ನಾನು ಡಾನ್ಸ್ ಕಲೀಲಿಲ್ಲ ಅಂದರೆ ನನ್ನ ಮಗಳು ಡಾನ್ಸ್ ಮಾಡಬೇಕು, ನಾನು ನೋಡಬೇಕು ಹೇಳಿ ನಾನು ಅವಳನ್ನೊಂದು ಡಾನ್ಸ್ ಕ್ಲಾಸಿಗೆ ಹಾಕಿದೆ. ನನ್ನ ಮಗಳು ನಂದು ಫುಲ್ ವಿರುದ್ಧ, ಅವಳಿಗೆ ಡಾನ್ಸಲ್ಲಿ ಇಂಟ್ರೆಸ್ಟೇ ಇಲ್ಲ. ಆದರೂ ನನ್ಗೆ ಹಠ, ನನ್ನ ಮಗಳು ಡಾನ್ಸ್ ಮಾಡಬೇಕು ಅಂತ. ಡಾನ್ಸ್ ಕ್ಲಾಸಿಗೆ ಹೋದು ಒಂದು 6-7 ತಿಂಗಳು ಅವಳು ಅಲ್ಲಿದ್ಲು. ಅಲ್ಲೇ ಲೇಡೀಸ್ ಬ್ಯಾಚ್ ಇತ್ತು. ನನಗೂ ಆಸೆ ಆಯಿತು. ಆಗ ನಂತರ ಹಣ ಇರಲಿಲ್ಲ, ಆದರೆ ಈಗ ನನ್ನೇ ಹೇಳುವ ಒಂದು ಇನ್ಕಮ್ ಉಂಟು, ನಾನು ಯಾರ ಹತ್ರ ಕೇಳಲಿಲ್ಲ. ಅದಕ್ಕೆ ಹೇಳೋದು ಪ್ರತಿಯೊಬ್ಬರು ಇಂಡಿಪೆಂಡೆಂಟ್ ಆಗಿರಬೇಕು. ನಮ್ಮನೆ ಯಜಮಾನರು ನಮ್ಮನ್ನು ತುಂಬ ಚಂದ ಮಾಡಿ ನಮ್ಮನ್ನು ಲಕ್ಷ್ಮಿ ಥರ ನೋಡ್ಕೊಳ್ತಾರೆ. ಆದರೆ ನಮ್ಮದೇ ಹೇಳುವ ಒಂದು ನಮ್ಮ ಕೈಯಲ್ಲಿದ್ದಾಗ ನಾವು ನಮಗೆ ಬೇಕಾದ ಆಸೆಗಳನ್ನೆಲ್ಲ ಪೂರೈಸ್ಕೊಳ್ಬೋದು. ಅವರೇನು ಬೇಡ ಹೇಳುವುದಿಲ್ಲ. ಆದ್ರೆ ಪ್ರತಿಯೊಬ್ಬರು ಜೀವನದಲ್ಲಿ ಇಂಡಿಪೆಂಡೆಂಟ್ ಆಗ್ಲಿಕ್ಕೆ ಒಂದು ಪ್ರಯತ್ನ ಮಾಡಬೇಕು ಅಂತ ಈ ಮಾಧ್ಯಮದಲ್ಲಿ ನಾನು ಚೆನ್ನಾಗಿದೆ ಸೊ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆಗ ನಂಗೆ ಖುಷಿ ಆಯ್ತು, ನನ್ನ ಫೀಸ್ ನಂಗೆ ಕೊಡ್ಬೋದಲ್ಲ. 500 ರೂಪಾಯಿನ ಫೀಸ್ ಇತ್ತು. ಜಾಯ್ನ್ ಆದೆ. ಜಾಯ್ನ್ ಆಗುವಾಗ ಈಗೇನು ನನ್ನ ಮಗಳು ಕೂತ್ಕೊಳ್ಬೇಕೆ, ನಾನು ಡಾನ್ಸ್ ಮಾಡಬೇಕಾ, ಇವಳಿಗೆ ಅಮ್ಮ ಹೋಗುವ, ಅಮ್ಮ ಬೇಡ, ಅಮ್ಮ ಸಾಕು ಇದೆ. ಮತ್ತೆ ಅದು ಬಂದಾಗ ನಮಗೆ ಸಹ ಒಂದು ಇಂಟ್ರೆಸ್ಟ್ ಇರೋದಿಲ್ಲ. ಈಗ ನನ್ನ ಮಗಳು ನೋಡುವಾಗ ಬೈಬೋದು, ಯಾಕೆ ನೀನು ಹೇಳಿದ್ವಿ ಅಂತ. ಆದ್ರೆ ಸಹ ಅದು ಸಹ ಒಂದು ಖುಷಿಯ ವಿಷಯ, ಚಿಕ್ಕ ಮಕ್ಕಳೊಂದು ಹಠ ಮಾಡೋದೆಲ್ಲ. ಹಾಗಿರುವಾಗ ನಾನು ಕ್ಲಾಸ್ ಬಿಟ್ಟೆ. ಆ ಕ್ಲಾಸಲ್ಲಿ ಒಂದು ಸ್ವಲ್ಪ ಜನ ಫ್ರೆಂಡ್ಸ್ ಆದ್ರು ನನಗೆ. ಅವರ ಕಾಂಟ್ಯಾಕ್ಟ್ ಅಲ್ಲಿದ್ದೆ. ಒಂದು 4 ಜನ ಫ್ರೆಂಡ್ಸ್ ಅಲ್ಲಿ ಒಬ್ರು ಜಯಶ್ರೀ ಭಟ್ ಅಂತ. ನಾನು ಡಾನ್ಸ್ ಕ್ಲಾಸ್ ಬಿಟ್ಟ ಮೇಲೆ ವಾಕ್ ಮಾಡ್ತಿದ್ದೆ. ಸೊ ನಾರ್ಮಲ್ ಆಗಿ ವಾಕಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದೆ. ನನ್ನ ಕಸಿನ್ ಇದ್ಲು ರಾಧಿಕಾ ಭಗತ್ ಅಂತ. ಸೊ ಅವ್ರ ಜೊತೆ ವಾಕ್ ಮಾಡ್ತಾ ಇದ್ದೆ. ಸೊ ಅವ್ರ ಹತ್ರ ನಾನು ಹೀಗೆ ಮಾತಾಡುವಾಗ ಹೇಳ್ತಿದ್ದೆ, ರಾಧಿಕಾ ನಾವೇನಾದ್ರೂ ಲೈಫಲ್ಲಿ ಮಾಡಬೇಕಾ, ಅವಳಿಗೆ ಒಳ್ಳೆ ಇಂಗ್ಲೀಷ್ ಬರ್ತದೆ, ಸೂಪರ್ ಇಂಗ್ಲೀಷ್ ಮಾತಾಡ್ತಾಳೆ ಅವಳು. ಈಗ ಕೂಡ ಒಂದು ಒಳ್ಳೆ ಕಡೆ ಲೆಕ್ಚರರ್ ಆಗಿ ಇದ್ದಾರೆ ಅವರು. ಆಗ ಅವ್ರು ಹೇಳಿದರು, ಹೌದು ನೋಡುವ ಮುಂದೆ ಏನಾದರೂ ಒಂದು ಸಿಕ್ಕಿದ್ರೆ ಮಾಡ್ಬೋದು ಖಂಡಿತವಾಗ್ಲೂ ಅಂತ ಹೇಳಿ. ಅದರ ಹಾಗೆ ನಾನು ವಾಕ್ ಮಾಡ್ತಾ ಇರುವಾಗ ವಿದಿನ್ 2 ಮಂತ್ ನಾನು ಯಾವಾಗಲೂ ಉಂಟಲ್ವ ಅವಿನಾಶ್ ಸರ್, ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಮ್ಮ ಲೈಫಲ್ಲಿ ಏನೇ ಇಲ್ಲದೇ ಇರಲಿ, ಎವ್ರಿ ಟೈಮ್ ನಾವು ಪಾಸಿಟಿವ್ ಆಗಿರಬೇಕು. ಆ ಮಾತು ಪಾಸಿಟಿವಲ್ಲೇ ಇರಬೇಕು. ನನ್ನೊಂದು ಅನಿಸಿಕೆ, ಆ ದೇವರು ನಮ್ಮನ್ನು ನೋಡ್ತಾ ಇದ್ದಾರೆ, ನಾವೆಲ್ಲರೂ ದೇವರನ್ನು ನಂಬ್ತೀವಿ. ಆ ದೇವರು ಎಲ್ಲೋ ಒಂದು ಕಡೆ 1 ಸೆಕೆಂಡಿಗೆ ತಥಾಸ್ತು ಹೇಳಿದ್ರೆ ಇದು ನನ್ನ ಭಾವನೆ, ಆ ಒಳ್ಳೆಯ ವಿಚಾರಕ್ಕೆ ಇರ್ಬೋದಲ್ವಾ. ನಾನು ಯಾವತ್ತೂ ಆ ನೆಗೆಟಿವಿಟಿ ಮಾತಾಡೋದಂತಲೇ ಇಲ್ಲ. ನನ್ನ ಎಕ್ಸಾಂಪಲ್, ನನ್ನ ಮಗಳು ಅಮ್ಮ ನಂಗೆ ಇದು ಬೇಕು, ಎಸ್ ಖಂಡಿತವಾಗ್ಲೂ ಮುಂದೆ ನೋಡುವ, ಇಲ್ಲ ನೋ ಹೇಳುವ ಶಬ್ದ ಬರುವುದಿಲ್ಲ.
ಮೇ ಬಿ ನನಗೆ ಎಟ್ ಪ್ರೆಸೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಆದರೆ ಒಂದು ಸ್ವಲ್ಪ ಗ್ಯಾಪ್ ನಂತರ ಅದು ಖಂಡಿತ ಆಗ್ತದೆ, ಆಗಿದೆ ಕೂಡ. ಪರ್ಫೆಕ್ಟ್. ಓಕೆ. ಅದಕ್ಕೆ ನಾನು ಎಲ್ರಿಗೂ ಹೇಳ್ತಾ ಇರ್ತೇನೆ, ಸೊ ಬೀಯಿಂಗ್ ಆಪ್ಟಿಮಿಸ್ಟಿಕ್ ಮತ್ತೆ ಪಾಸಿಟಿವ್ ಆಗಿ ಥಿಂಕ್ ಮಾಡೋಂಥ ಈ ಮಾತನ್ನು ತುಂಬಾ ಕಡೆಯಲ್ಲಿ ನಾನಂತೂ ಕೇಳಿದ್ದೇನೆ, ಪಾಸಿಟಿವ್ ಆಗಿ ಥಿಂಕ್ ಮಾಡೋಣ. ಬಟ್ ಪ್ರಾಕ್ಟಿಕಲ್ ಆಗಿ ಅದು ಹೇಗೆ ಇಂಪ್ಲಿಮೆಂಟ್ ಮಾಡೋದು ನಮ್ಮ ಬದುಕಲ್ಲಿ ಅಂತ ನಾನು ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡಿ ಸರ್, ನಾನೊಂದು ಹೇಳ, ಈಗ ನಾನು ನನ್ನ ಫ್ರೆಂಡ್ ಜೊತೆ ಒಂದು ಕಡೆ ಹೊರಗೆ ಹೋಗಬೇಕು. ಎಕ್ಸಾಂಪಲ್ ನೀವು ಕೇಳಿದರೆ ನನಗೆ ಪಾಸಿಟಿವ್ ಆಗಿ ಹೇಗಿರುವುದು, ನಾನು ಹೇಳಿದ ತಕ್ಷಣ ಅವಳು ಬಂದ್ಲು, ಅವಳು ಹೇಳಿದ ತಕ್ಷಣ ನಂಗೆ ಆ ದಿನ ಬರ್ಲಿಕ್ಕಾಗಲಿಲ್ಲ. ಫಸ್ಟ್ ಥಾಟ್ ಬರೋದೇನು? ನೆಗೆಟಿವಿಟಿ. ಎಕ್ಸಾಂಪಲ್ ನೋಡು, ನಾನು ಕರೆದಾಗ ಅವಳು ಬರಲಿಲ್ಲ, ಅವಳು ಕರೆದಾಗ ನಾನು ಬಂದೆ, ಅದಿರ್ಕೂಡ್ದು ಅಂತ ನಾನು ಈ ಮಾಧ್ಯಮದ ಮುಖಾಂತರ ಜನರಲ್ಲಿ ಹೇಳುದು. ಆದದೋಯ್ತು, ಅಟ್ಲೀಸ್ಟ್ ಅದನ್ನು ಟ್ರೈ ಮಾಡಿ. ಯಾಕಂತ ಹೇಳಿದರೆ ಯಾವುದಾ ಒಂದು ವಿಚಾರ ಹೇಳಲಿಕ್ಕೆ ಅವಳ ಹಿಂದೆ ಇರ್ಬೋದು, ಅದು ಅವಳಿಗೆ ಎಟ್ ಮೂಮೆಂಟ್ ನಿಮ್ಗೆ ಹೇಳದೆ ಇರ್ಲಿಕ್ಕಾಗ್ಲಿಕ್ಕಿಲ್ಲ. ಅವಳು ಬರುವುದಿಲ್ಲ ಹೇಳಿದಕ್ಕೆ ಏನಿರ್ಬೋದು ಕಾರಣ? ಮೇ ಬಿ ಅವಳಿಗೆ ಹುಷಾರಿಲ್ವಾ, ಮನೇಲೇನಾ ನೋಡ್ಲಿಕ್ಕಿರ್ಬೋದು, ಮಕ್ಕಳು ಬರ್ಬೋದು, ಆ ಟೈಮಲ್ಲಿ ಏನಾದರೂ ಒಂದು ಇರ್ಬೋದಲ್ವಾ. ಯಾಕೆ ನಾವು ಕೆಟ್ಟದ ಆಲೋಚನೆ ಮಾಡಬೇಕು? ಓಕೆ ಓಕೆ. ಈ ಆಲೋಚನೆಯನ್ನು ನಾವೆಲ್ಲರೂ ತಂದ್ಕೊಳ್ಬೇಕು ಆಗ್ತದೆ. ಸೊ ಇಟ್ ಇಸ್ ಅಂದರೆ ಪ್ರಾಕ್ಟೀಸಿಂದ ಇದು ಸಾಧ್ಯ ಅಂತ ಹೇಳೋದು ನೀವು ಅಲ್ವಾ? ಖಂಡಿತವಾಗ್ಲೂ ಸರ್, ಖಂಡಿತವಾಗ್ಲೂ ಆಗ್ತದೆ. ಆದ್ರೆ ನಮ್ಗೇನಾಗಬೇಕು, ಕೂಡ್ಲೆ ಆಗ್ಬೇಕು, ಇಮಿಡಿಯೇಟ್ ಆಗಬೇಕು. ಓ ನೋಡಿ, ಅವಳು ಹೇಳಿದ್ಲು ಆಗೋದಿಲ್ಲ ಹೇಳಿ ನಾನು ಬಾರದು, ನಾಳೆಯಿಂದ ನಾನು ಸಹ ಹೋಗೋದಿಲ್ಲ ನೋಡಿ, ಇಮಿಡಿಯೇಟ್. ಆ ನೆಗೆಟಿವ್ ಮೈಂಡಿಂದಲೇ ನಮ್ಮ ಆರೋಗ್ಯ ಕೆಡುದು. ನಮ್ಮ ಆರೋಗ್ಯ ಬೇರೆಯವರಿಂದ ಕೆಡುದಲ್ಲ. ಸ್ಟ್ರೆಸ್ ಹೇಳ್ತೇವೆ ನಾವು, ಸ್ಟ್ರೆಸ್ ಯಾರು ಕೊಡುದಲ್ಲ, ನಾವೇ ನಮ್ಗೆ ತಕೊಳ್ಳೋದು ನಮ್ಮ ಬೆಳೆದೆಲ್ಲ ಆಲೋಚನೆಗಳಿಂದ. ಸೊ ನಾನು ನನ್ನ ಲೈಫಲ್ಲಿ ಈಗ ನಾನು ತುಂಬಾ ಹ್ಯಾಪಿ ಇದ್ದೇನೆ. ನನ್ನ ಹತ್ರ ಏನಿದೆ ಅದ್ರಲ್ಲಿ ಐ ಆಮ್ ವೆರಿ ಹ್ಯಾಪಿ. ನಂಗೆ ಇನ್ನೂ ಬೇಕು, ಅದು ಬೇಕು, ಇದು ಬೇಕು. ಎಷ್ಟೋ ಜನರ ಹತ್ರ ಅದೂ ಇಲ್ಲ, ದೇವರು ನಂಗೆ ಇಷ್ಟು ಕೊಟ್ಟಿದ್ದಾರೆ. 1-2 ವರ್ಷದ ಹಿಂದೆ ನಿಮ್ಮ ಜೊತೆ ಮಾತಾಡ್ತಿರ್ಬೇಕಾದ್ರೆ ನೀವು ಒಂದು ಮಾತು, ಸಾಕಷ್ಟು ಮಾತುಗಳನ್ನ ಹೇಳಿದ್, ಬಟ್ ಒಂದು ತುಂಬ ಹಾರ್ಡ್ ಹಿಟ್ಟಿಂಗ್ ಪಾಯಿಂಟ್, ಅದು ನಾನು ಭಾಳ ಕೆಳಗಡೆಯಲ್ಲಿ ಹೇಳೋವಂಥ ಪ್ರಯತ್ನ ಮಾಡಿದ್ದೀನಿ. ನೀವೇ ಹೇಳಿದ್ದದು, ನಮ್ಮ ಹತ್ರ ಏನಿದೆ ಅದ್ರ ಬಗ್ಗೆ ಚಿಂತೆ ಮಾಡಬೇಕು. ಅಂದರೆ ಚಿಂತಿಸ್ಬೇಕು, ಚಿಂತೆ ಮಾಡೋದಲ್ಲ, ಚಿಂತಿಸ್ಬೇಕು, ಅದ್ರ ಬಗ್ಗೆ ಆಲೋಚನೆ ಮಾಡಬೇಕು. ಬ್ಯೂಟಿಫುಲ್ ಆದ ಪೆನ್ ಇದೆ ನನ್ನ ಹತ್ರ, ಇದಕ್ಕೆ 15 ರೂಪಾಯಿ ಇರೋದು. ಅವನ ಹತ್ರ ಪಾರ್ಕರ್ ಇದೆ ಅಂತ ನಾನು ತಲೆ ಕೆಡಿಸ್ಕೊಳ್ಳೋದಕ್ಕಿಂತ 15 ರೂಪಾಯಿ ಪೆನ್ನಲ್ಲಿ ನಾನು ಚೆನ್ನಾಗಿ ಬರೀಬಹುದು. ಖಂಡಿತವಾಗ್ಲೂ ಇದೇ ನನ್ನ ಪಾಲಿಸಿ ಲೈಫ್. ಇದು ನನ್ನ ಹತ್ರ ಏನಿದೆ ನಾನು ಅದನ್ನೇ ಪ್ರೀತಿ ಮಾಡ್ಕೊಂಡಿದ್ದೇನೆ. ಏನ್ ನನ್ನ ಹತ್ರ ಇಲ್ವೋ ಅದ್ರ ಬಗ್ಗೆ ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ? ಕರೆಕ್ಟ್. ಅದೇ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ. ಈಗ ನಾನೊಂದು ಕೇಳಬೇಕು, ನಿಮ್ಮ ಹಸ್ಬೆಂಡ್ ಸ್ಟೋರಿ ಬಂತಲ್ವಾ? ಹೌದು. ಅವ್ರದ್ದು ಕತೆ ಏನು? ಅವರು ಏನು? ಅವರು ಫಾರ್ಮಾಸ್ಯೂಟಿಕಲ್ಸ್ ಅಲ್ಲಿ ಸೇಲ್ಸ್ ಇನ್ಚಾರ್ಜ್ ಆಗಿದ್ರು. ಅವರು ಇದೇ ಮಂಗಳೂರಲ್ಲಿ ಡಬಲ್ ಗ್ರಾಜುಯೇಷನ್ ಎಲ್ಲ ಆಗಿ ಒಂದು ಕಡೆ ಜಾಬಿಗಿದ್ರು. ಸೊ ಅವ್ರು ಇಲ್ಲಿ ಅವರೇ, ಮಂಗಳೂರವರೇ. ನಮ್ಮ ಮಾವ ಕಾರ್ಪೊರೇಷನ್ ಹೆಡ್ ಆಫೀಸ್ ಅಲ್ಲಿ ಮ್ಯಾನೇಜರ್ ಆಗಿದ್ರು. ನನ್ನ ಹಸ್ಬೆಂಡ್ಗೆ 2 ಅಕ್ಕಂದಿರಿದ್ದಾರೆ. ತುಂಬಾ ವೆಲ್ ಸೆಟಲ್ಡ್ ಫ್ಯಾಮಿಲಿ. ರೈಟ್. ಓಕೆ, ಫೈನ್. ಅಷ್ಟೇ ಅಲ್ವಾ? ಎಸ್. ಮುಂದಕ್ಕೆ ಹೋಗೋಣ. ನಿಮ್ಮ ರಾಧಿಕಾ ಅವ್ರ ಜೊತೆಗೆ ನೀವೇನೋ ಹೌದು ಹೌದು, ನಾವು ವಾಕ್ ಮಾಡ್ತಾ ಇದ್ವಿ. ನನ್ನ ವಾಕಿಂಗ್ ಪಾರ್ಟ್ನರ್ ಆಗಿದ್ಲು ಅವಳು. ಅವಳ ಜೊತೆನೂ ತುಂಬಾ ಎಂಜಾಯ್ ಮಾಡಿದ್ದೇನೆ ವಾಕಿಂಗ್. ನಾವ್ ಯಾವಾಗ್ಲೂ ವಾಕ್ ಮಾಡ್ತಿದ್ವಿ. ಆ ಟೈಮಲ್ಲಿ ಜಯಶ್ರೀ ಭಟ್ ಅಂತ ನನ್ನ ಡಾನ್ಸ್ ಕ್ಲಾಸ್ ಅಲ್ಲಿ ಒಬ್ರು ನನಗೆ ಕಾಲ್ ಮಾಡಿದ್ರು. ಅದು ಸಹ ಜಯಶ್ರೀ ಭಟ್ ಅವರದ್ದು ಗುರ್ತ ಹೇಗೆ ಅಂತ ಹೇಳ್ತೇನೆ ಸರ್. ನಾನು ಯಾವಾಗ್ಲೂ ಯಾವುದೇ ಒಂದು ಕೆಲಸಗಳನ್ನಾಗ್ಲಿ ವಿಚಾರಗಳನ್ನ ಆಲೋಚನೆ ಮಾಡಿದಾಗ ಅದರಿಂದ ಏನ್ ಲಾಭ ಇದೆ ಅಂತ ನಾನು ನೋಡ್ಕೊಳ್ಳೋದೇ ಇಲ್ಲ. ನನ್ಗೆ ಆ ಕೆಲಸ ಇಷ್ಟವಾ, ನಾನು ಅದನ್ನು ಹೋಗ್ತೇನೆ, ಮಾಡ್ತೇನೆ, ಬರ್ತೇನೆ. ಅದರಿಂದ ಅಗೇನ್ ನನಗೆ ಏನ್ ಸಿಗತ್ತೆ ಇವತ್ತಿನವರೆಗೆ ನಾನು ಆಲೋಚನೆ ಮಾಡಿದ್ದೇ ಇಲ್ಲ. ಮೇ ಬಿ ಅದೇ ರೀಸನ್ ಇಂದ ನಾನು ಇಲ್ಲಿ ಕೂತಿದ್ದೇನೆ. ಜಯಶ್ರೀ ಭಟ್ ಅವರು ನನ್ನ ಹತ್ರ ಮಾತಾಡಿದ್ದು ಡಾನ್ಸ್ ಕ್ಲಾಸಲ್ಲಿ ಒಂದೇ ಸತಿ, ಒಂದು ಸತಿನ 2 ಸತಿ. ಅದು ಸಹ ಹೇಗೆ ಹೇಳಿದ್ರೆ, ನಮ್ಮ ಡಾನ್ಸ್ ಆ್ಯನ್ಯುವಲ್ ಡೇಯಲ್ಲಿ ನಮ್ಮ ಡಾನ್ಸ್ ಆಗ್ತಾ ಇತ್ತು. ನಾನು ಡಾನ್ಸ್ ಕೆಳಗೆ ಬಂದೆ, ಇನ್ನೊಂದು ಗ್ರೂಪಿನವರು ಡಾನ್ಸ್ ಮಾಡ್ತಾ ಇದ್ರು. ಆಗ ಇವರು ಆಚೆ ಓಡಾಡ್ತಾ ಇದ್ದಾರೆ. ಆಗ ತನಕ ನಂಗೆ ಗೊತ್ತಾ ಇಲ್ಲ ಅವ್ರದ್ದು. ನನ್ನೊಂದು ವೀಡಿಯೋ ತೆಗಿತೀರಾ ಅಂತ ನಾನು ಅವ್ರನ್ನ ನೋಡ್ಕೊಳ್ತಾ ಇದ್ದೇನೆ. ಇವ್ರು ಯಾಕೆ ಇಷ್ಟು ಕಷ್ಟಪಡ್ತಾ ಇದ್ದಾರೆ? ಮೇಡಮ್ ಕೊಡಿ ವಿಡಿಯೋ, ನಾನು ತೆಗಿತೇನೆ. ಮೊಬೈಲ್ ತಗೊಂಡೆ, ಒಂದು ವಿಡಿಯೋ ಮಾಡಿದೆ. ಆ ವಿಡಿಯೋ ನಂತರ ಅವ್ರಿಗೆ ಖುಷಿ ಆಯಿತು. 1-2 ತಿಂಗಳ ನಂತರ ಅಷ್ಟೇ ನಮ್ಮದು ಅವ್ರಿಗೆ ಪರಿಚಯ, ಬೇರೆ ಏನಿಲ್ಲ. ಪ್ರತೀಕ್ಷಾ, ನೀವು ಡಾನ್ಸ್ ಕ್ಲಾಸಿಗೆ ಯಾಕೆ ಬರ್ತಾ ಇಲ್ಲ? ನಾನು ನನ್ನ ಮಗಳಿಗೆ ಇಂಟ್ರೆಸ್ಟ್ ಇಲ್ಲ, ಕಿರಿಕಿರಿ ಮಾಡ್ತಾಳೆ ಅವಳು, ನಾನು ಬರ್ತಾ ಇಲ್ಲ. ಬಿಜೆಯಲ್ಲಿ ನಮ್ಮ ಡಾಕ್ಟರ್ ಪ್ರಭಾಧಿಕಾರಿ ಮೇಡಮ್, KMC ಅತ್ತಾವರದಲ್ಲಿ ಅವರು ಮ್ಯಾಮ್ ಇದ್ದರು. ಅಲ್ಲಿ ಅವರು ಹಿರಿಯರಿಗೋಸ್ಕರ ನನ್ನ ಲೈಫ್ ಇದ್ದು ಕಂಪ್ಲೀಟ್ಲಿ ಟರ್ನಿಂಗ್ ಪಾಯಿಂಟ್. ನನ್ನನ್ನು ಇವತ್ತಿಲ್ಲಿ ಕೂತ್ಕೊಳ್ಳಿಸ್ಲಿಕ್ಕೆ ಕಾರಣವೇ ಈ ಮ್ಯಾಟರ್. ಸೊ KMCಯಲ್ಲಿ
ಹಿರಿಯರಿಗೋಸ್ಕರ ನಮ್ಮ ಡಾಕ್ಟರ್ ಪ್ರಭಾಧಿಕಾರಿ ಮೇಡಮ್ ಒಂದು ಒಳ್ಳೆಯ ಒಂದು ಆಲೋಚನೆ ಇಟ್ಟುಕೊಂಡು ನವಚೈತನ್ಯ ಹೇಳುವ ಒಂದು ತಂಡವನ್ನು ಕಟ್ಟಿಕೊಂಡಿದ್ರು. ಅಂದರೆ ಹಿರಿಯರು ಮನೆಯಲ್ಲಿ ಕೂತ್ಕೊಳ್ಬಾರ್ದು, ಓಕೆ, ಅಲ್ಝೈಮರ್ಸ್ ಎಲ್ಲ ತುಂಬ ಬರ್ಬೋದು, ಅಂದರೆ ಮರೆವು ಕಾಯಿಲೆಗಳಿಗೆ ನಾವು ಹೋಗಬಾರ್ದು ಹಿರಿಯರು ಹೇಳುವ ರೀಸನಿಗೆ ಒಂದು ಯೋಗ ಆರೋಗ್ಯವಂತರಾಗಿರ್ಬೇಕು ಹೇಳಿ ಹಿರಿಯರಿಗೋಸ್ಕರವಂತಲೇ ಒಂದು ನವಚೈತನ್ಯ ಹೇಳುವ ಗ್ರೂಪ್ ಅನ್ನೋರು ಮಾಡಿದ್ರು. ಆ ನವಚೈತನ್ಯ ಗ್ರೂಪ್ ಅಲ್ಲಿ ಜಯಶ್ರೀ ಭಟ್ ಅವರು ಹೋಗ್ತಿದ್ರು. ಅವರು ನನ್ನನ್ನು ಕರೆದ್ರು. ನಾನು ಫಸ್ಟ್ ಹೋದಾಗ ಅಲ್ಲೆಲ್ಲ ಹಿರಿಯರಿದ್ರು. ಓ, ನನ್ನ ಈಜವ್ರು ಯಾರಿಲ್ಲ ಅಲ್ಲ ಇಲ್ಲಿ. ನಂಗೆ ಯೋಗನೂ ಗೊತ್ತಿಲ್ಲ, ಏನೂ ಮಾಡ್ಲಿಕ್ಕೆ ಬರುದಿಲ್ಲ. ಅಲ್ಲಿ ದೇವಿಪ್ರದಾ ಮೇಡಮ್ ಅಂತ ಇದ್ರು. ಅವರು ನಂಗೆ ಹೇಳಿದ್ರು, ಇಲ್ಲಿ ಏಜ್ ಎಲ್ಲ ಏನೂ ಇಲ್ಲ, ಯೋಗ ನಿಮಗೆ ಆರೋಗ್ಯವಂತರಾಗಬೇಕಾದ್ರೆ ನೀವು ಎಕ್ಸಸೈಸ್ ಮಾಡ್ಬೇಕಾದ್ರೆ ಇಲ್ಲಿ ಬರ್ಬೋದು ಅಂತ ಒಳ್ಳೆ ಮಾತನ್ನು ಹೇಳಿದರು ಮೇಡಮ್. ಹಾಗೆ ನಾನು ಅಲ್ಲಿ ಯೋಗ ಮಾಡ್ತಾ ಇದ್ದೆ. ಯೋಗ ಮಾಡ್ತಾ ಇರುವಾಗ August 15th ಇಂಡಿಪೆಂಡೆನ್ಸ್ ಡೇ ದಿನ ಪ್ರತಿ ವರ್ಷ ಅವರು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಅತ್ತಾವರ KMC ಹಾಸ್ಪಿಟ್ಲಲ್ಲಿ ಕೊಡ್ತಿದ್ರು. ಅವ್ರದ್ದು ಗ್ರೂಪ್ ಇತ್ತು, ಒಂದು KMC ಅತ್ತಾವರದಲ್ಲಿ ಗ್ರೂಪ್ ಇತ್ತು, KMC ಬಿಜೆಯಲ್ಲಿ ಒಂದು ಗ್ರೂಪ್ ಇತ್ತು. ನಾನು ಬಿಜೆಯಲ್ಲಿದ್ದೆ. ಹಾಗೆ ದೇವಿಪ್ರದಾ ಮೇಡಮ್ ನನ್ನ ಹತ್ರ ಹೇಳಿದರು, ಪ್ರತೀಕ್ಷಾ ನೀವೊಂದು ಡಾನ್ಸ್ ಮಾಡ್ಬೋದಾ? ನಾನು ಹೇಳಿದೆ, ಮೇಡಮ್ ನಂಗೆ ಡಾನ್ಸ್ ಬರುವುದಿಲ್ಲ. ಆಗ ತನಕ ನಾನು ಡಾನ್ಸ್ ಮಾಡಲಿಲ್ಲ, ಸಿಗ್ಲೇ ಇಲ್ಲ ಆಪರ್ಚುನಿಟಿ ನನಗೆ. ಡಾನ್ಸ್ ಕ್ಲಾಸಿಗೆ ಹೋದ್ಮೇಲೆ ನಾನು ಬಿಟ್ಟೆ. ಆಗದ ಅಲ್ಲಿದ್ದು ಸ್ವಲ್ಪ ಒಂದು ಟಚ್ ಇತ್ತು ನನಗೆ. ನಾನು ಹೇಳಿದೆ, ಸರ್ ಮೇಡಮ್ ನಾನು ಡಾನ್ಸ್ ಮಾಡೋದಿಲ್ಲ. ಹೀಗೆ ಮನಸ್ಸಿಗೆ ಬಂತು, ಹಿರಿಯರಿಗೆ ಯಾಕೆ ಕಲಿಸಬಾರ್ದು? ಆನ್ ಸ್ಪಾಟ್ ಹೇಳಿದೆ ನಾನು, ಹಿರಿಯರಿಗೆ ಕಲಿಸ್ತೇನೆ ಅಂತ. ಹೌದಾ, ಯಾರೆಲ್ಲ ಮಾಡ್ತೀರಿ ಕೈ ಮೇಲೆ ಮಾಡಿ ಅಂತ ಹೇಳಿದರು. ಆಗ ಒಂದು 15-10 ಜನ ಕೈ ಮೇಲೆ ಮಾಡಿದರು. ನಾನು ಅಂದ್ಕೊಂಡೆ, ಓ ಇವರಿಗೆ ಹೇಳಿ ಬಂದಿದ್ದೇನಲ್ಲ, ಎಂತ ಮಾಡೋದು? ನಂಗೆ ಡಾನ್ಸ್ ನಿಜ ಸರ್, ಡಾನ್ಸ್ ಕಲಿಯುವುದು ಬೇರೆಯವರು ನೋಡಿ ಸುಲಭ, ಆದರೂ ಸುಲಭ ಇಲ್ಲ. ಆದರೆ ಕಲಿಸೋದು ತುಂಬಾ ಕಷ್ಟ. ಒಂದು ನಾನ್ ಡಾನ್ಸರ್ ಕಷ್ಟ, ನಂಗೆ ಗೊತ್ತೇ ಇಲ್ಲ. ಇಲ್ಲಿ ನಾನೊಂದು ತುಂಬ ಒಂದು ಖುಷಿಯಿಂದ ಹೇಳಿ ಬಯಸ್ತೇನೆ, ನನ್ನ ಮೊದಲ ಈ ಪ್ರೊಫೆಷನಲ್ಲಿ ಬರಬೇಕಾದ್ರೆ ನನ್ನ ಗುರುವಾಗಿ ಬಂದದ್ದೇ ನನ್ನ ಮಗಳು. ಸೀದಾ ಮನೆಗೆ ಹೋದೆ, ಮಗಳ ಹತ್ರ ಹೇಳಿದೆ, ಬಾಬಾ ಪ್ರೇಕ್ಷಾ ಅಂತ ನನ್ನ ಮಗಳ ಹೆಸರು, ಬಾಬು ಹೀಗೀಗೆ ನಾನು ಹೀಗೀಗೆ ಮಾಡಿ ಬಂದಿದ್ದೇನೆ, ನಂಗೊಂದು 4 ಸ್ಟೆಪ್ ಗೊತ್ತಿಲ್ಲ ಮಾರೈತಿ, ಎಂತ ಮಾಡೋದು ಈಗ? ಅಮ್ಮ ವರಿ ಕೋರ್ದಕ್ಕ, ನನ್ನದೇ ಮಗಳಲ್ಲ, ಅಮ್ಮ ವರಿ ಕೋರ್ದಕ್ಕ, ನಮ್ದು ಆ್ಯನ್ವಲ್ ಡೇ ಆಗ್ತಾ ಉಂಟು, ಅಲ್ಲಿದ್ದೊಂದು 4 ಸ್ಟೆಪ್ ಕೊಡ್ತೇನೆ ನಿನಗೆ ಅಂಥೇಳಿ ಅವಳ ಕ್ಲಾಸಿದ್ದು ಯಾವುದೋ ಒಂದು ಹೀಗೆ ಮಾಡಿ ಒಂದು 4 ಸ್ಟೆಪ್ ಕೊಟ್ಲು. ಯೂಟ್ಯೂಬಿಗೆಲ್ಲ ಹೋಗ, ಮಕ್ಕಳು ಭಾರಿ ಚುರುಕಲ್ಲ, ಅವರಿಗೆಲ್ಲ ಗೊತ್ತಿರ್ತದೆ, ನಮ್ಗೇನು ಗೊತ್ತಿರೋದಿಲ್ಲ. ಅವಳು ಹೇಳ್ಕೊಟ್ಲು, ಯೂಟ್ಯೂಬಲ್ಲಿ ನೋಡು, ಪದ್ಯ ನೋಡು. ನಾ ಪದ್ಯವನ್ನು ಕೇಳ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದೆ. 10 ಬೇರೆ ಬೇರೆ ಸ್ಟೇಟಿದ್ದು ಪದ್ಯಗಳನ್ನು ಚೂಸ್ ಮಾಡಿದೆ. ಕೇಳಿದೆ ಯೂಟ್ಯೂಬಲ್ಲಿರುವ 2 ಸುಲಭ ಸ್ಟೆಪ್ಸ್ಗಳನ್ನೆಲ್ಲ ತಗೊಂಡೆ. ನನ್ನ ಮಗಳು ಹೇಳಿಕೊಟ್ಲು, ಹೀಗೆ ಮಾಡು ಹಾಗೆ ಮಾಡು ಅಂತ. ಅದನ್ನು ಬಂದು ನಾನು ಈ ಯೋಗ ಕ್ಲಾಸಲ್ಲಿರುವ ಹಿರಿಯರಿಗೆ ಕಲಿಸಿದೆ. ವೆರಿ ಗುಡ್. ಓಕೆ, ಕಲಿಸಿ August 15th ಆ ಡಾನ್ಸ್ ಪ್ರೆಸೆಂಟ್ ಆಯಿತು. ಆ ದಿನವೇ ಎಲ್ಲರೂ ನನ್ನನ್ನು, ನೀವೇ ನಮ್ಮ ಟೀಚರ್, ನೀವೊಂದು ಕ್ಲಾಸ್ ಇಡಿ. ಆ ಟೈಮಲ್ಲಿ ನಾನು ಜಾಬ್ ಮಾಡ್ತಾ ಇದ್ದೇನೆ ಅಕೌಂಟೆಂಟ್ ಆಗಿ. ಬೆಳಿಗ್ಗೆ 9ರಿಂದ 3 ಗಂಟೆ ಜಾಬ್. ನನ್ನ ಮಗಳನ್ನು ಸ್ಕೂಲಿಂದ ಕರ್ಕೊಂಡು ಮನೆಗೆ ಬರುದು, ತಿನ್ನಿಸೋದು. ಅದೇ ಟೈಮಲ್ಲಿ ಈಗ ನಾನು ಒಬ್ಬರ ಹೆಸರು ತಕೊಳ್ಳೇಬೇಕು, ಅನ್ಸೂಯ ಮಿಸ್. ಅವ್ರು ನಲಂದದಲ್ಲಿ, ನನ್ನ ಮಗಳು ನಲಂದದಲ್ಲೇ LKG UKG ಮಾಡಿದ್ಲು. LKG ಟೈಮಲ್ಲಿ ಅನ್ಸೂಯ ಮಿಸ್ ಅಂತ ಅವಳನ್ನು ನೋಡ್ಕೊಳ್ತಿದ್ರು. ನನಗೆ ಕೆಲಸದಲ್ಲಿ ತಾಪತ್ರಯ ಆಗ್ತದೆ ಹೇಳಿ ಮೇಡಮ್ ಅವಳನ್ನು ಎವ್ರಿ ಡೇ 4:30 to 7 o'clock ನಾನು ಆಫೀಸಿಂದ ಜಾಸ್ತಿ ಕೆಲಸ ಏನಾದರೂ ಇದ್ದಾಗ ಬರುವಾಗ ಅವ್ರು ನೋಡ್ಕೊಳ್ತಿದ್ರು. 10ನೇ ಕ್ಲಾಸ್ PUC ವರೆಗೆ ಅವಳು ಅಲ್ಲೇ ಹೋಗ್ತಿದ್ಲು. ಹಾಗೆ 9ರಿಂದ 3 ನಂದು ಕೆಲಸ, ಮನೆಗೆ ಬರೋದು, ತಿಂಡಿ ಮಾಡಿ ಕೊಡೋದು, 4ವರೆಗೆ ಅವಳನ್ನು ಅನ್ಸೂಯ ಮಿಸ್ ಹತ್ರ ಬಿಡೋದು. ನನ್ನ ಮಗಳ ಇಡೀ ಎಜುಕೇಶನ್ ಕಲಿಸಿದ್ದೆ ಅವರು. ಯಾಕಂದ್ರೆ ನನಗೆ ಬರುವುದಿಲ್ಲ ಕಲಿಸ್ಲಿಕ್ಕೆ. ಆ ಮೋರಲ್ ಸಪೋರ್ಟ್ ಅಂತ ಸ್ಟಾರ್ಟಿಂಗ್ ಅಲ್ಲಿ ಏನು ಹೇಳಿದ್ರೆ ಅದು ಇಲ್ಲಿ ಲಿಂಕ್ ಆಯ್ತು. ಈಗ ನಿಜವಾಗ್ಲೂ ಅವಿನಾಶ್ ಸರ್, ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಾನು ಅಂತ ಹೇಳಿದ್ರೆ ಇದು ತಪ್ಪಾಗ್ತದೆ ನಾನು ಇಲ್ಲಿ ಕೂತು. ಖಂಡಿತ, ಈಗ ಅದು ತುಂಬ ಒಳ್ಳೆ ಮಾತು. ಆ್ಯಕ್ಚುಲಿ ನಾನು ದೊಡ್ಡ ಗಾಯಕ, ನಾನು ಸಾಧ್ಯವಿಲ್ಲ. ಖಂಡಿತ ನೀವು ಒಳ್ಳೆ ಗಾಯಕರಾಗಿ ಇವರೆಲ್ಲ ನನ್ನನ್ನು ಮಾಡಿಸಿದ್ದಾರೆ, ಅವರೆಲ್ಲ ಸಹಕಾರ ಕೊಟ್ಟಿದ್ದಾರೆ ನಿಮ್ಗೆ. ಇವರೆಲ್ಲರೂ ಡೇ 1 ನನ್ನ ಯಜಮಾನರಿಂದ ಹಿಡ್ಕೊಂಡು ನನ್ನ ಅಮ್ಮ, ನನ್ನ ಮಗಳು, ನನ್ನ ಚಿಕ್ಕಪ್ಪ ಆಗಲಿ, ನನ್ನ ಅನ್ಸೂಯ ಮಿಸ್ ಆಗಲಿ, ಪ್ರತಿಯೊಬ್ಬರು ನನಗೆ ಸಪೋರ್ಟ್ ಮಾಡಿದ್ದಾರೆ. ಅದರಲ್ಲೂ ಈ ಯೋಗ ಕ್ಲಾಸ್ ಹೋದ ಮೇಲೆ ಅವರು ಅಲ್ಲಿಯೇ ಒಬ್ರು ಗೀತಾ ಮಲ್ಯ ಅಂತ ಇದ್ದಾರೆ, ಅವ್ರು ಈಗಲೂ ನನ್ನ ಹತ್ರ ಇದ್ದಾರೆ. ಅವ್ರಿಗಾಗ 63 ವರ್ಷ, 62 ವರ್ಷ. ನೀವೇ ನನ್ನ ಟೀಚರ್ ಹೀಗೆ ಎಕ್ಸಾಕ್ಟ್ಲಿ ನಾನು ಹೇಳಿದೆ, ಇಲ್ಲಪ್ಪ ನಾನು ಕ್ಲಾಸೆಲ್ಲ ಇಡೋದಿಲ್ಲ ಅಂತ ಹೇಳಿದೆ. ಇಲ್ಲ ನೀವು ಇಡಬೇಕು, ನಾವು ಬರ್ತೀವಿ ಅಂತ ಎಲ್ಲರೂ ಸ್ಟಾರ್ಟ್ ಮಾಡಿದ್ರು ಸರ್. ಓಕೆ,
ಹೀಗೆ ಸ್ಟಾರ್ಟ್ ಆಗಿದ್ದು ನಿಮ್ಮ ಉಪಾಸನ ಡ್ಯಾನ್ಸ್ ಅಕಾಡೆಮಿ. ಇವತ್ತೀಗ ಮಂಗಳೂರಲ್ಲಿ ಒಳ್ಳೆ ಸುದ್ದಿ ಮತ್ತು ಸದ್ದು ಎರಡೂ ಕೂಡ ಮಾಡ್ತಾ ಇದೆ. ಓಕೆ, ಈಗ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತೇನೆ. ಈಗ ಡ್ಯಾನ್ಸ್ ಕ್ಲಾಸಲ್ಲಿ ನಿಮ್ಮದು ಬರೀ ಇದು ಆಫ್ಲೈನ್ ಮಾತ್ರನಾ? ಇಲ್ಲ, ನಂದು ಆನ್ಲೈನ್ ಇದೆ. ಓಕೆ, ಮಾರ್ನಿಂಗ್ ಬ್ಯಾಚ್ ಇದೆ, ಸೀನಿಯರ್ ಬ್ಯಾಚ್ ಇದೆ. ವಿಶೇಷವಾಗಿ ಇತ್ತೀಚೆಗೆ ಒಂದು 6-7 ತಿಂಗಳ ಮೊದಲು ನಂದು ಹೊಸ ಕ್ಲಾಸನ್ನು ಸ್ಟಾರ್ಟ್ ಮಾಡಿದ್ದೇನೆ, ಡಾನ್ಸ್ ವಿತ್ ವೀಲ್ ಚೇರ್ಸ್ ಅಂತ. ಏನದು? ವೀಲ್ ಚೇರ್ಸ್ ಅಲ್ಲಿ ಇರುವವರಿಗೆ ಈಗ ಲೈಫಲ್ಲಿ ಏನೋ ಒಂದು ಆಗಿರ್ತದೆ ಜೀವನದಲ್ಲಿ, ಅದರಲ್ಲೂ ತುಂಬಾನೇ ಕಷ್ಟ, ಒಂದು ನಡಿಲಿಕ್ಕೆ ಆಗುದಿಲ್ಲ ಹೇಳಿದ್ರೆ 1-2 ನಿಮಿಷ ನೀವು ಕೂತ್ಕೊಳ್ಳಿ ಅಂತ ಆಗ್ತದ ನಮಗೆ? ಖಂಡಿತ. ಹಾಗಿರುವಾಗ ಮನೆಯಲ್ಲೇ ಕೂತಿರ್ತಾರೆ, ಅವರಿಗೋಸ್ಕರ ಇಷ್ಟ ಇದ್ದವರಿಗೊಂದು ಡಾನ್ಸ್ ಕಲಿಸಬೇಕು ಹೇಳೋದು ನನ್ನೊಂದೊಂದು ಮನಸ್ಸಲ್ಲಿ ಬಂತು. ಹಾಗಿರುವಾಗ ಇನ್ಸ್ಟಾಗ್ರಾಮ್ ಥ್ರೂ, ನೀವು ಪದೇ ಪದೇ ಹೇಳ್ತಾ ಇದ್ರಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ನಾನು ನಿಲ್ಲಿಯೂ ಹೋಗಿ ನಿಲ್ಲಿಸಿದೆ. ಖಂಡಿತ, ನಿಜವಾಗ್ಲೂ ಎಷ್ಟೋ ಜನರನ್ನ ನಿಜವಾಗ್ಲೂ ಆ ವೀಲ್ ಚೇರ್ ಅಲ್ಲಿರುವ ಒಂದು ಪರ್ಸನ್ ನನಗೆ ಕಾಲ್ ಮಾಡಿದ್ರು, ನಿಮ್ಮ ಡಾನ್ಸ್ ನಾನು ನೋಡ್ತಾ ಇದ್ದೇನೆ, ನಮ್ಗೊಂದು ಕಲಿಸ್ಬೋದಾ ನೋಡಿ. ನಾನು ಹೇಳಿದೆ, ವೀಲ್ ಚೇರ್ ಅಲ್ಲಿ ಇದ್ದೀರಲ್ವಾ, ಹೇಗೆ ಕಲಿಸೋದು? ಅದೇ ಟೈಮಿಗೆ ಸಿಟ್ಟಿಂಗ್ ಡಾನ್ಸ್ ಅಂತ ಬರ್ತಾ ಇತ್ತು. ನಾನೇ ಕೂತೆ ಅರ್ಧ ಗಂಟೆ ಪ್ರಾಕ್ಟೀಸ್ ಮಾಡಿದೆ. ಸ್ವಲ್ಪ ನನಗಿಲ್ಲಿ, ಯಾಕಂದ್ರೆ ನಮಗೆ ನಡಿಲಿಕ್ಕೆ ಆಗುವವರಿಗೆ ನೀವು ಕೂತು ಡಾನ್ಸ್ ಮಾಡುವಾಗ 1 hour ನಿಮ್ಗಿಲ್ಲಿ ಸ್ವಲ್ಪ ಪೇನ್ ಕೊಡ್ತದೆ. ಸೊ ಆಗ ನಾನು ಅನ್ಕೊಂಡೆ, ಅವಳು ಅಷ್ಟು ಉಮೇದಿಂದ ಅಷ್ಟು ಪ್ರೀತಿಯಿಂದ ನನಗೆ ಕಾಲ್ ಮಾಡಿದಾಳೆ, ನಾನು ಇಲ್ಲ ಅಂತ ಹೇಳುವ ವಿಷಯವೇ ಇಲ್ಲ, ಖಂಡಿತವಾಗ್ಲೂ ನಾನು ಕಲಿಸ್ತೇನೆ ಅಂತ. ಅವಳದೊಂದು ಗ್ರೂಪ್ ಇತ್ತು, ಅಲ್ಲೆಲ್ಲ ನಾವು ಅವಳ ಪೋಸ್ಟರ್ ಅನ್ನೆಲ್ಲ ಮಾಡಿಕೊಂಡು ಈಗ 38 ಜನ ಇದ್ದಾರೆ, 38 ಸ್ಟೂಡೆಂಟ್ಸ್ ಇದ್ದಾರೆ ವೀಲ್ ಚೇರ್ ಅಲ್ಲಿ ಕೂತು ಡಾನ್ಸ್ ಕಲಿಯೋರು. ನಮ್ಮ ಪೇಜಲ್ಲೆಲ್ಲ ಹಾಕ್ತಾ ಇರ್ತೇನೆ ನಾನು. ಪೇಜಲ್ಲಿ ಹಾಕ್ಲಿಕ್ಕೆ ಕಾರಣ ನಾನು ಇನ್ನೊಂದು ಹೇಳಬೇಕು ಅವಿನಾಶ್ ಸರ್, ಕಮೆಂಟ್ಸ್ ಬರ್ತದೆ 2-3 ವಿಚಾರಗಳಿಗೆ ಕಮೆಂಟ್ಸ್ ಬರ್ತದೆ. ಇವರನ್ನು ಯಾಕೆ ತೋರಿಸೋದು, ಇವರನ್ನು ನೋಡಿ ನೀನು ಪಬ್ಲಿಸಿಟಿ ಮಾಡ್ತಾ ಇದ್ದಿ, ಇವರನ್ನು ನೋಡಿ ನೀನು ಫೇಸ್ಬುಕ್ ಅಲ್ಲಿ ಫೇಮಸ್ ಆದಿ. ನೋ, ಇವರನ್ನು ನೋಡ್ತಾ ಇರುವ ಮನೆಯಲ್ಲಿರುವ ಯಾರ ಒಂದು ವೀಲ್ ಚೇರ್ ಅಲ್ಲಿರುವ ಪರ್ಸನ್, ಎಸ್ ನನಗೂ ಆಗ್ತದೆ, ಫೇಸ್ಬುಕ್ ಇನ್ಸ್ಟಾ ಅವ್ರಿಗೆ ತಲುಪಬೇಕು. ಪರ್ಫೆಕ್ಟ್. ಈ ಕಮೆಂಟ್ ಮಾಡ್ತಾರಲ್ವಾ, ಮತ್ತೆ ಈ ಕಾಮೆಂಟ್ಸ್ಗಳು ತಲೆನೇ ಕೆಡ್ಸ್ ಅಲ್ಲ, ನಾನು ಯಾವ ವಿಚಾರಕ್ಕೂ ತಲೆ ಕೆಡಿಸ್ಕೊಳ್ಳೋದು, ಸೀರಿಯಸ್ಲಿ ಹೇಳ, ನಾವು ಯಾವ ವಿಚಾರ ಕೂಡ ಇಲ್ಲಿಂದ ಕೇಳೋದು ಇಲ್ಲಿಂದ ಬಿಡೋದು, ಇಲ್ಲಿ ಯಾವುದು ಹೋಗುದಿಲ್ಲ. ಇವತ್ತು ಅದಿದ್ದಿದ್ರೆ ಇಷ್ಟು ದೊಡ್ಡ ಒಂದು ಅಕಾಡೆಮಿಯನ್ನು ನನಗೆ ತಕೊಂಡು ಹೋಗ್ಲಿಕ್ಕೆ ಆಗ್ತಾನೆ ಇರಲಿಲ್ಲ. ಅದರಲ್ಲೂ ನಾನು ಒಬ್ಬಳೇ ನಡೆಸ್ಕೊಂಡು ಹೋಗುದು ಇದನ್ನೆಲ್ಲ. ಓಕೆ, ಈ ವೀಲ್ ಚೇರ್ ಡ್ಯಾನ್ಸ್ ಗೊತ್ತಾಯ್ತು. ಆಮೇಲೆ ಆಫ್ಲೈನ್ ಅಲ್ಲಿ ನೀವು ಡ್ಯಾನ್ಸ್ ಹೇಳಿಕೊಡ್ತೀರಾ, ಅಲ್ಲಿ ಎಷ್ಟು ಜನ ಇದ್ದಾರೆ? ಆಫ್ಲೈನ್ ಅಲ್ಲಿ ನಮ್ದು ವಾರಕ್ಕೆ 3 ದಿನ ಇದೆ, ಅಂದ್ರೆ ತಿಂಗಳಿಗೆ 12 ಕ್ಲಾಸ್ ಇದೆ. ಈಗ ಫಸ್ಟ್ ಬ್ಯಾಚ್, ಸೆಕೆಂಡ್ ಬ್ಯಾಚ್, ಬೇರೆ ಬೇರೆ ಬ್ಯಾಚ್ ಇದೆ. 5 to 6 ಇದೆ ಸ್ವಲ್ಪ ಫಾಸ್ಟ್, ಯಾಕಂದ್ರೆ ಫಾಸ್ಟ್ ಮಾಡುವವರಿಗೆ ಮಾಡ್ಲಿ ಅಂತ. ಸೆಕೆಂಡ್ ಬ್ಯಾಚ್ ಬಂದು ಸೀನಿಯರ್ಸ್, ಆಲ್ ಇನ್ ಒನ್ ಗ್ರೂಪ್, 2 ಗ್ರೂಪ್ ಕೂಡ ಆಲ್ ಇನ್ ಒನ್. 8 ವರ್ಷದಿಂದ 80 ವರ್ಷದ ಒಳಗಿನ ನಾನ್ ಡಾನ್ಸರ್ಸ್ ಹಾಗೆ ಸೀನಿಯರ್ಸ್ ಅವರಿಗೆ ಕಟ್ಟಿದಂತಹ ಗ್ರೂಪೇ ಇದು ಉಪಾಸನ ಡಾನ್ಸ್ ಅಕಾಡೆಮಿ. 8ರಿಂದ 80 ವರ್ಷದವರು ಇದ್ದಾರೆ. 80 ವರ್ಷದವರು ಸಖತ್ತಲ್ಲ. ಹಾಗಾದ್ರೆ ಇದು ಬರೀ ಮಹಿಳೆಯರಿಗಾಗಿ ಮಾತ್ರನಾ? ಮಹಿಳೆಯರಿಗೆ ಮಾತ್ರ. ಓಕೆ. ಆಮೇಲೆ ಇದು ಆಫ್ಲೈನ್ ಆಯ್ತು. ಇಂಥವರಿಗೆ ಆನ್ಲೈನ್ ಅಂತಿದೆಯಾ? ಆನ್ಲೈನ್ ಕೂಡ ಇದೆ. ಆನ್ಲೈನ್ ಅಲ್ಲಿ 130 ಸ್ಟೂಡೆಂಟ್ಸ್ ಇದ್ದಾರೆ. ಅಲ್ಲೂ ಹಾಗೆ ಬ್ಯಾಂಗ್ಳೂರಿಂದ ಒಂದು 48 ಜನ ಇದ್ದಾರೆ. ಬಾಂಬೆ, ಗುಜರಾತ್, ರಾಜಸ್ಥಾನ್, ಬೇರೆ ಬೇರೆ ಸ್ಟೇಟ್ಗಳಿಂದ ಒಂದು 35 ಜನ ಇದ್ದಾರೆ. ಇಂಟರ್ನ್ಯಾಷನಲ್ ಅವರು ಕೂಡ ಇದ್ದಾರೆ ಒಂದು 15 ಜನ. ಸೊ ಈ ಉಪಾಸನ ಎಲ್ಲಾ ಕಡೆ ತಲುಪಿದೆ. ನಾನು ತಲುಪಿದೆ ಅಂತ ಹೇಳುದಿಲ್ಲ, ನನ್ನನ್ನು ನೋಡ್ತಿರುವ ಪ್ರತಿಯೊಬ್ಬರು ಅದನ್ನು ತಲುಪಿಸಿದ್ದಾರೆ. ಸೂಪರ್ ಮೇಡಮ್. ಇದರಿಂದ ನಂಗೆ ಏನು ಅರ್ಥ ಆಗುತ್ತೆ ಅಂತಂದ್ರೆ, ನೀವು ಸ್ವಾವಲಂಬಿ ಆದ್ರಿ, ನೀವು ನಿಮ್ಮ ಪ್ರತಿಭೆ ಮೇಲೆ ಕೆಲಸ ಮಾಡಿದ್ರಿ, ನೀವು ಡ್ಯಾನ್ಸನ್ನು ಇಷ್ಟೊಂದು ಜನರಿಗೆಲ್ಲ ಹೇಳಿಕೊಟ್ರಿ, ಅವರ ಬದುಕಲು ಒಂದಷ್ಟು ಬದಲಾವಣೆಗಳು ಬಂದಿರ್ಬೋದಲ್ಲ? ಖಂಡಿತವಾಗ್ಲೂ ಬಂದಿದೆ. 1-2 ಹೇಳ್ಬೋದಾ? ಒಂದು ಚಿಕ್ಕ ಇನ್ಸಿಡೆಂಟ್ ಹೇಳ್ತೇನೆ. ನಮ್ಮ ಕ್ಲಾಸಲ್ಲಿ ಮಕ್ಕಳನ್ನು ತಂದು ಕ್ಲಾಸಿಗೆ ಹಾಕ್ತಾರೆ. ಅದಕ್ಕೂ ಮುಂಚೆ ನಾನು ಕೇಳಬೇಕಿದ್ದು, ಬರೀ ಮಹಿಳೆಯರಿಗಾಗಿ ಮಾತ್ರ ಅಲ್ವಾ? ಹೌದು, ಮಕ್ಕಳಿಗೆ ಸಹ ಉಂಟು. ಓಕೆ, ಮಕ್ಕಳು ಮತ್ತು ಮಹಿಳೆಯರು. ಹೌದು, ಅಂದ್ರೆ 8 ವರ್ಷದಿಂದ 80 ವರ್ಷ ತನಕ ಯಾರು ಕೂಡ ಬರ್ಬೋದು. ದಟ್ಸ್ ಫೈನ್. ಈಗ ನಮ್ಮ ತರ ಹುಡುಗರು, ನಮಗೂ ಡ್ಯಾನ್ಸ್ ಇದೆ, ಇಂಟ್ರೆಸ್ಟ್ ಇದೆ. ಇಲ್ಲ, ಹುಡುಗರಿಗೆ ಅಂತ ನಾನು ಮಾಡ್ಲಿಲ್ಲ. ಅಂತ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಆಗ್ಬಹುದು. ಮತ್ತೆ ಈಗ ನಾನು ಇಲ್ಲಿ ಬ್ರಾಡ್ಕಾಸ್ಟ್ ಅಲ್ಲಿ ಕೂತು ನಾನು ಆಗೋದಿಲ್ಲ ಅಂತ ಹೇಳಿ ಮುಂದೆ ಇಲ್ಲಿ ಅದು ನಿಮ್ಗೆ ವಿಡಿಯೋ ಫೇಸ್ಬುಕ್ ಅಲ್ಲೆಲ್ಲ ಫೇಮಸ್ ಆದ್ರೆ, ಅದಕ್ಕೋಸ್ಕರ ನೋಡಿ ನಾನು ಹೇಳಿದ್ನಲ್ವಾ, ಎವ್ರಿ ಟೈಮ್ ಪಾಸಿಟಿವ್. ಏನ್ ಕೆಟ್ಟದಿದೆ? ಈಗ ಹುಡುಗರಿಗಾಗ್ಲಿ ಜೆಂಟ್ಸಿಗಾಗ್ಲಿ ಕಲಿಸೋದ್ರಲ್ಲಿ ಏನ್ ತಪ್ಪಿದೆ? ಏನು? ಖಂಡಿತ ಏನು ಇಲ್ಲ. ಯಾಕೆ ಮಾಡಬಾರದು? ಹೌದು,
ಹೌದಲ್ವಾ? ಅಂತ ಅವಕಾಶಗಳು ಸಿಕ್ಕಿದ್ರೆ ಖಂಡಿತವಾಗ ಹೇಳಲಿಕ್ಕೆ ಆಗೋದಿಲ್ಲ. ಈಗ ನನ್ನ ಮಾತೆ ನಿಮ್ಗೊಂದು ಟರ್ನಿಂಗ್ ಪಾಯಿಂಟ್ ಆಗಬಹುದು. ಖಂಡಿತವಾಗ್ಲೂ ಮನೆಗೆ ಹೋದ ತಕ್ಷಣ ಮೇಡಮ್ ನಾವೆಲ್ಲ ರೆಡಿ ಇದ್ದೇವೆ, ಡಾನ್ಸ್ ಕ್ಲಾಸ್ ಸ್ಟಾರ್ಟ್ ಮಾಡಿ ಅಂತ. ಖಂಡಿತವಾಗ್ಲು ಇರ್ಲಿ, ಹಾಗೆ ಇರ್ಲಿ. ಈಗ ನೀವೇನು ಹೇಳ್ತಾ ಇದ್ರಿ, ಮಕ್ಕಳು ಅದೇ ಮಕ್ಕಳು ದೊಡ್ಡವರು ಎಲ್ಲ ಒಂದು ಎಕ್ಸಾಂಪಲ್ ಕೊಡಿ ಅಂತ. ನಾನು ಯಾಕೆ ಇದು ಆಲ್ ಇನ್ ಒನ್ ಗ್ರೂಪ್ ಮಾಡಿದೆ ಅಂತ ಹೇಳ್ತೇನೆ. ಇತ್ತೀಚಿನ ದಿನಗಳಲ್ಲಿ ಏನಾಗ್ತದೆ, ಮಕ್ಕಳದೇ ಒಂದು ಬ್ಯಾಚ್ ಆಗಿರ್ತದೆ, ಮಿಡಲ್ ಏಜ್ ಅವ್ರದ್ದೊಂದು ಗ್ರೂಪ್ ಆಗಿರ್ತದೆ, ಸೀನಿಯರ್ಸ್ ಗ್ರೂಪ್ ಆಗಿರ್ತದೆ. ನಮ್ಮಲ್ಲಿ ಅದಿಲ್ಲ. ನಮ್ಮಲ್ಲಿ ಎಲ್ಲರೂ ಒಟ್ಟಿಗೆ ನಿಲ್ಬೇಕು. ಒಂದೇ ಲೈನ್ ಅಲ್ಲಿ 3 ಕ್ಯಾಟಗರಿ ಅವರು ಇರ್ತಾರೆ. ಯಾಕಂತ ಹೇಳಿದ್ರೆ ಈ ಮಕ್ಕಳಿಗೆ ಹಿರಿಯರ ಜೊತೆ ಹೇಗಿರ್ಬೇಕು ಅಂತ ಗೊತ್ತಿಲ್ಲ. ಇದನ್ನಿಲ್ಲಿ ಕಲಿಬಹುದು. ಮುಖ್ಯವಾಗಿ ಪೇಷನ್ಸ್. ಈಗ ಲೈಫಲ್ಲಿ ಪ್ರತಿಯೊಬ್ಬರಿಗೆ ಬೇಕಿರೋದು ಪೇಷನ್ಸ್, ತಾಳ್ಮೆ. ಅದಿಲ್ಲದೆ ಮುಂದೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಜೀವನದಲ್ಲಿ. ಮಕ್ಕಳಿಗೆ ಏನಾಗುತ್ತೆ, ಮನೆಯಲ್ಲಿ ಈಗ ಏನೋ ಒಂದು ವಿಚಾರಗಳಾದಾಗ ಮೊಬೈಲೇ. ಅಜ್ಜಿ ಬಂದು ಮಕ್ಕಳ ಹತ್ರ ಕೇಳ್ತಾರೆ, ಇದೇನು ಒಂದ್ಸಲ ಹೇಳ್ತಾರೆ, 2ನೇ ಸಲ, ಎಷ್ಟು ಸಲ ಹೇಳೋದು ಅಜ್ಜಿ ನಿನಗೆ? ಹೌದಾ? ನಾರ್ಮಲ್ ಆಗಿ ಎಲ್ಲರೂ ಅಂತ ನಾನಿಲ್ಲಿ ಹೇಳ್ತಾ ಇಲ್ಲ, ನಾರ್ಮಲ್ ಆಗಿ ಅದು ಬರ್ತದೆ ಎಷ್ಟು ಸಲ ಹೇಳೋದು ಅಂತ. ಅವರಿಗೆ ಮನಸ್ಸಿಗೆ ಹೋಗೋದು ಲೇಟ್ ಆಗುತ್ತೆ. ಸೊ ಹಾಗಿರುವಾಗ ನಾನು ಡಾನ್ಸಲ್ಲಿ ಅಂದ್ಕೊಂಡೆ, ಎಲ್ಲ ಕ್ಯಾಟಗರಿಯನ್ನು ಒಟ್ಟಿಗೆ ಹಾಕಿ ಎಲ್ಲರನ್ನು ಯಾಕೆ ಒಟ್ಟಿಗೆ ಮಾಡಿಸಬಾರ್ದು. ಹಾಗಿರುವಾಗ ನನಗೆ ಒಂದು ಖುಷಿಯ ವಿಷಯ ಆದದಂತ ಹೇಳಿದರೆ, ಮನೆಯಲ್ಲಿ ಇದು ಆದ ಇನ್ಸಿಡೆಂಟ್ ನಿಮ್ಮ ಹತ್ರ ಹೇಳೋದು. ಮಗು, ತಾಯಿ, ಅತ್ತೆ ಅಂದರೆ ಅಜ್ಜಿ, 3 ಜನ ನಮ್ಮ ಕ್ಲಾಸಲ್ಲಿದ್ದರು. ಓಕೆ, ನಮ್ಮ ಕ್ಲಾಸಲ್ಲಿ ಈಗ ಕೂಡ ಸಿಸ್ಟರ್ಸ್, ಅತ್ತೆ, ಸೊಸೆ ಎಲ್ಲ ಇದ್ದಾರೆ, ಅಮ್ಮ ಮಗಳು ಎಲ್ಲ ಇದ್ದಾರೆ ಅಂತ ಗ್ರೂಪ್ಸ್ ನಮ್ಮದು. ಹಾಗಿರುವಾಗ ಮನೆಯಲ್ಲಿ ಮಗುವಿನ ಚಾಯ್ಸ್ ಬಂದು ಇಂಗ್ಲಿಷ್ ಸಾಂಗ್, ಇತ್ತೀಚಿನ ಸಾಂಗ್ಸ್. ಮಿಡಲ್ ಅಂದರೆ ಸೊಸೆಯಾಗ್ಲಿ ಮಗಳಾಗ್ಲಿ ಅವರ ಚಾಯ್ಸಸ್ ಇರ್ತದೆ ಮಿಡಲ್ ಸಾಂಗ್ಸ್. ಅಜ್ಜಿಯ ಚಾಯ್ಸ್ ಇರ್ತದೆ ಹಳೆ ಹಾಡುಗಳು, ಹಾಗೆ ಭಜನೆಗಳು. ನಾನೇನು ಮಾಡಿದೆ, ಇವರನ್ನು 3 ಜನರನ್ನು ಒಟ್ಟಿಗೆ ನನಗೆ ಸ್ಟೇಜಲ್ಲಿ ಕುಣಿಸಬೇಕು. ನಮ್ಮ ಉಪಾಸನದಲ್ಲಿ ಇಂಥದ್ದೇ ಅಂತ ನಾನು ಯಾವುದೂ ಇಟ್ಕೊಳ್ಳಿಲ್ಲ, ಫ್ರೀ ಸ್ಟೈಲ್ ಡಾನ್ಸಿಂಗ್. ವೆರಿ ಗುಡ್. ಓಕೆ. ಇಂಗ್ಲಿಷ್, ಹಿಂದಿ, ಕನ್ನಡ, ತಮಿಳ್, ತೆಲುಗು, ಮರಾಠಿ, ಮಲಯಾಳಂ, ಭಜನೆ ಕೂಡ. ನೃತ್ಯ ಭಜನೆ ಆಗಲಿ, ಪ್ರತಿಯೊಂದು ತಾಳ ಇಟ್ಕೊಂಡು ಪ್ರತಿಯೊಂದು ಕೋಲಾಟ ಪ್ರತಿಯೊಂದು ನಾ ಮಾಡಿಸ್ತೇನೆ. ಇಂಗ್ಲಿಷ್ ಸಾಂಗ್ ಕಲಿಸಿದೆ, ಮಿಡಲ್ ಸಾಂಗ್ ಅಲ್ಲಿ ಕನ್ನಡ, ಹಿಂದಿ ಕಲಿಸಿದೆ, ಲಾಸ್ಟ್ ಅಲ್ಲಿ ಭಜನೆ ಸಹ ಕಲಿಸಿದೆ. ಇಲ್ಲಿ ಆಪ್ಷನ್ ಇಲ್ಲ, ಭಜನೆ ಸಾಂಗ್ ಅನ್ನು ಮಗುನು ಮಾಡಬೇಕು. ಮನೆಯಲ್ಲಿ 3 ಜನ ಕೂತಿರ್ತಾರೆ. ಇಂಗ್ಲಿಷ್ ಸಾಂಗ್ ಮುಂಚೆ ಬರುವಾಗ ಅಜ್ಜಿ ಆಗ್ಲಿ ಅಮ್ಮ ಆಗ್ಲಿ ಮಗು ಎಂತದು ಇಂಗ್ಲಿಷ್ ನೋಡುದಾ, ಎಷ್ಟು ಕೇಳುದು. ಈಗ ಇಲ್ಲ, ಬಾರ 3 ಜನರಿಗೆ ಸಹ ಡಾನ್ಸ್ ಗೊತ್ತುಂಟಲ್ಲ, ಇಂಗ್ಲಿಷ್ ಸಾಂಗ್ ಇಸ್ 3 ಜನ ಸಹ ಡಾನ್ಸ್. ಸೆಕೆಂಡಲ್ಲಿ ಬೇರೆ ಒಂದು ಪದ್ಯ ಬಂತು, ಹಿಂದಿಯ ಕನ್ನಡ, ಸೊಸೆಯ ಮಗಳು ಮಾಡಿದ್ಲು, ಅಜ್ಜಿ ಮತ್ತೆ ಮಗಳು, ಇದಕ್ಕೂ ನಮಗೆ ಟೀಚರ್ ಕಲಿಸಿದ್ದಾರೆ. ಭಜನೆ ಪದ್ಯ ಬಂತು, ಅಜ್ಜಿ ಮುಂದೆ ಭಜನೆ ಪದ್ಯವನ್ನು ಕೂಡ ಕಲಿಸಿದ್ದೇನೆ. 3 ಜನರು ಒಂದೇ ಮನೆಯಲ್ಲಿ ಒಟ್ಟಿಗೆ ಸೇರಿಕೊಂಡು ಮಾಡುವಂಥ ಡಾನ್ಸನ್ನು ನಮ್ಮ ಉಪಾಸನದಲ್ಲಿ ಆಲ್ ಇನ್ ಒನ್ ಗ್ರೂಪ್ ಅಂತ ಮಾಡಿಕೊಂಡು ನಾನು ಮಾಡ್ತಾ ಇದ್ದೆ. ಮಂಗಳೂರು ಅಂತ ಇಷ್ಟು ದೊಡ್ಡ ನಗರದಲ್ಲಿ ಬೇಕಾದಷ್ಟು ಡಾನ್ಸ್ ಗ್ರೂಪ್ಸ್ ಇದೆ. ನಿಮ್ದು ಹೇಗೆ ಭಿನ್ನ? ಓಕೆ, ಮಹಿಳೆಯರದ್ದು ಓಕೆ, ಮಕ್ಕಳು ಮತ್ತು ಮಹಿಳೆಯರು, ಬಟ್ ಲೇಡೀಸೇ. ಹೌದು. ಬಟ್ ಹೇಗೆ, ಹೌ ಯು ಸ್ಟ್ಯಾಂಡ್ ಡಿಫ್ರೆಂಟ್ ಫ್ರಮ್ ಅದರ್ಸ್? ಭಿನ್ನ ಹೇಳಿದರೆ ಇದೇ ಮ್ಯಾಟರ್. 8 ವರ್ಷದಿಂದ 80 ವರ್ಷದಿಂದ. ಓಕೆ. ಅವು ಇಡೀ ಈಗ ಸಹ ನೀವು ಈಗ ಕೂಡ ಇವತ್ತು ನಾಳೆ ಕ್ಲಾಸ್ ಇದೆ, ಇವತ್ತಿದೆ ಕ್ಲಾಸ್ ನಂದು, ಇವತ್ತು ಸೀನಿಯರ್ ಬ್ಯಾಚ್ ಇದೆ, ಬೇರೆ ಬೇರೆ ಬ್ಯಾಚಸ್ಗಳನ್ನು, ಮಾರ್ನಿಂಗ್ ಬ್ಯಾಚ್ ಉಂಟು. ನೀವು ಬಂದಾಗ ಮಕ್ಕಳು ಕೂಡ ಬರ್ಬೋದು, ಯಾರು ಕೂಡ ಬರ್ಬೋದು. ಓಕೆ ಮೇಡಮ್, ಇದೊಂದು ಕೇಳಲೇಬೇಕು. ಈಗ ನೀವು ದೊಡ್ಡವರಿಗೆಲ್ಲ ಹೇಳುವಾಗ, ಚಿಕ್ಕವರಿಗೆಲ್ಲ ಹೇಳ್ಕೊಡುವಾಗ, ಅಥವಾ ಒಂದು 4 ಜನರ ಎದುರಿ ಡಾನ್ಸ್ ಮಾಡುವಂಥ ಸಂದರ್ಭದಲ್ಲಿ ಸಹಜವಾದಂತಹ ಕೀಳರಿಮೆ ಅಥವಾ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇದ್ದೇ ಇರುತ್ತಾ? ಇದ್ದಿದ್ದರೂ ಅದನ್ನು ನೀವು ಹಿಂದಿಕ್ಕಿ ಮುಂದೆ ಬಂದಿದ್ದು ಹೆಂಗೆ? ಖಂಡಿತವಾಗ್ಲೂ ಇರ್ತದೆ. ನನಗೆ ಡಾನ್ಸ್ ಬರುವುದಿಲ್ಲ ಅಂತ ಹೇಳುವ ಒಂದು ವಿಷಯವನ್ನು ಮನಸ್ಸಲ್ಲಿ ಇಟ್ಟುಕೊಂಡೇ ಅವರು ನನ್ನ ಹತ್ರ ಈಗ ನಾನ್ ಡಾನ್ಸರ್ ಹೇಳಿದ್ರಿಂದ ಡಾನ್ಸೇ ಬರುವುದಿಲ್ಲ, ಅವರು ಉಪಾಸನಕ್ಕೆ ಬಂದು ಮ್ಯಾಮ್ ನನಗೆ ಡಾನ್ಸ್ ಕಲಿಬೇಕು ಅಂತ ಹೇಳ್ತಾರೆ. ಇಲ್ಲಿ ನಾನು ಎಂತ ಮಾಡ್ತೇನೆ ಅಂತ ಹೇಳಿದರೆ, ಎಲ್ಲರನ್ನ ನಿಲ್ಲಿಸಿ ಪ್ರತಿಯೊಬ್ಬರಿಗೆ ಡಾನ್ಸ್ ಮಾಡಿಸ್ತೇನೆ. ಪ್ರತಿಯೊಂದು ಡಾನ್ಸ್ ಆದ ತಕ್ಷಣ ಗ್ರೂಪ್ ಮಾಡ್ತೇನೆ, ನಾನೇ ಮಾಡ್ತೇನೆ. ಗ್ರೂಪ್ಸ್ ಅನ್ನು ಮಾಡಿಸಿ ಡಾನ್ಸ್ ಬರಲಿ ಬರದೇ ಇರಲಿ ನೀವು ನಿಲ್ಲೇಬೇಕು ವಿಡಿಯೋಸಿಗೆ. ರೀಸನ್, ವಿಡಿಯೋ ಮಾಡ್ತೇನೆ ಹೇಳುವ ಆ ಒಂದು ಹೆದರಿಕೆಯಲ್ಲೇ ನೀವು ಕಲಿತೀರಿ. ಇಟ್ಸ್ ಓಕೆ ಮೇಡಮ್, ನೀವು ನಿಲ್ಲದಿದ್ರೆ ಅಡ್ಡಿ ಇಲ್ಲ ಅಂತ ಹೇಳಿಕೊಂಡು ನಾನು ಅವರನ್ನು ಕಲಿಸಿದ್ರೆ ಅವ್ರು ಸೀರಿಯಸ್ ಆಗುದಿಲ್ಲ. ಪರ್ಫೆಕ್ಟ್. ನಿಲ್ಲೇಬೇಕು, ಮಾಡಲೇಬೇಕು, ತಪ್ಪಾದ್ರೂ ಪರವಾಗಿಲ್ಲ. ಮಾಡ್ತಾ ಮಾಡ್ತಾ ಡಾನ್ಸ್ಗಳನ್ನು ಕರೆಕ್ಷನ್ ಮಾಡೋದು. ಈಗ ಒಂದೇ ಸಲಕ್ಕೆ ಆದ ಮಗು ಒಂದೇ ಸಲಕ್ಕೆ ನಡೀತದ? ಆಯಾಯ ಮಂತಿಗೆ ಅದನ್ನೇನು ಮಾಡಬೇಕು ಹಾಗೆ ಮಾಡ್ಕೊಂಡೇ ಅದು ನಡ್ಕೊಂಡು ಬರ್ತದೆ.
ಹೌದಲ್ವಾ? ಹಾಗೆ ಒಂದೇ ತಿಂಗಳಲ್ಲಿ 10 ತಿಂಗಳಲ್ಲೆಲ್ಲ ಡಾನ್ಸ್ ಬರುವುದಿಲ್ಲ. ಹಾಗೆ ಹೇಳಿ ಗಿವ್ ಅಪ್ ಕೂಡ ಮಾಡಬಾರ್ದು. ಇವತ್ತಲ್ಲ ನಾಳೆ ನನಗೆ ಮತ್ತೆ ಇಲ್ಲಿ ಜನರಿಗೆ ಬೋರ್ ಆಗೋದು ಬೇಗ, ಚೇಂಜ್ ಬೇಕಾ ಬೇಗ. ಆ ಚೇಂಜಲ್ಲಿ ಏನಾಗುತ್ತೆ ಗೊತ್ತಾ ಸರ್, ಒಂದು ಸೈನ್ಸಿಗೆ 3 ಸರ್ಸ್ ಇರ್ತಾರೆ, ಲೆಕ್ಚರರ್ಸ್ ಇರ್ತಾರೆ. ವಿಷಯ ಅದೇ, ಕಲಿಸುವ ರೀತಿ ಬೇರೆ. ನೀವು ಇಲ್ಲಿಂದ ಅಲ್ಲಿ ಹೋಗುವಾಗ ಅಲ್ಲಿಯ ಮೆಥಡೇ ಬೇರೆ ಆಗಿರ್ತದೆ, ಏನೋ ವಿಚಾರ ಆಗಿರ್ತದೆ, ಅಲ್ಲಿಗೆ ಅದು ಸರಿಯಲ್ಲ ಅಂತ ಕಾಣ್ತದೆ. ಸೊ ಹಾಗಿರುವಾಗ ಒಂದು ಫೇತ್, ಒಂದು ವಿಶ್ವಾಸ ಇಟ್ಟುಕೊಂಡು ನೀವು ಯಾವುದೇ ಒಂದು ಸಂಸ್ಥೆಗೆ ಹೋದಾಗ ಎಸ್ ನಾನು ಇಲ್ಲಿ ಮಾಡಬಲ್ಲೆ ಹೇಳುವುದನ್ನು ಅಲ್ಲಿ ಇಟ್ಟುಕೊಂಡು ನಿಮ್ಗೆ ನೀವು ಅಟ್ಲೀಸ್ಟ್ ಒಂದು 2 ರಿಂದ 3 ವರ್ಷ ನೀವು ಅಲ್ಲಿ ಕೊಡಬೇಕು. ಪರ್ಫೆಕ್ಟ್, ಒಳ್ಳೆ ಮಾತು, ಒಳ್ಳೆ ಮಾತು. ಅದರ್ವೈಸ್ ನೀವು ಅಲ್ಲಿ ಜಡ್ಜ್ಮೆಂಟ್ ಕೊಡ್ಲಿಕ್ಕೆ ಆಗುದಿಲ್ಲ, ಸಾಧ್ಯನೇ ಇಲ್ಲ, ನಿಜ. ಮತ್ತೆ ನಿಮ್ಗೊಂದು ಮನಃಶಾಂತಿ ಸಹ ಇರುವುದಿಲ್ಲ. ಮನಃಶಾಂತಿ ಅಂತ ಹೇಳಿದಾಗ ಇದೇ ಮುಖ್ಯ ಮನುಷ್ಯನಿಗೆ ಬೇಕಾಗಿರೋದು. ಈಗ ನಾನು ಈ ಪ್ರಶ್ನೆಯನ್ನು ಕೇಳಬೇಕು, ನೃತ್ಯ ಮಾಡೋದ್ರಿಂದ ದೇಹ ಮತ್ತು ಮನಸ್ಸಿನ ಮೇಲೆ ಯಾವ ಥರ ಸಕಾರಾತ್ಮಕವಾದಂಥ ಪ್ರಭಾವ ಬೀರುತ್ತೆ? ಖಂಡಿತವಾಗ್ಲೂ ಮೆಂಟಲಿ ಫಿಸಿಕಲಿ ಒಳ್ಳೆಯದು. ಯಾಕಂತ ಹೇಳಿದರೆ ಇವತ್ತಿನ ದಿನದಲ್ಲಿ ಎಲ್ರಿಗೂ ಎಕ್ಸಸೈಸ್ ಹೇಳೋದು ತುಂಬಾ ಇಂಪಾರ್ಟೆಂಟ್. ಅದು ಯಾವುದೇ ಥರದ ಇರಲಿ, ನೀವು ಡಾನ್ಸೇ ಮಾಡಬೇಕು ಅಂತ ನಾನು ಹೇಳುವುದಿಲ್ಲ. ಆದರೆ ಡಾನ್ಸಿಂದ ನಿಮಗೆ ಒಂದು ಉಪಯೋಗ ಎಂತ ಹೇಳಿದರೆ ಮೆಮರಿ. ಈಗ ನಾವೇನ್ ಮಾಡ್ತೇವೆ, ಡಾನ್ಸ್ ಅಲ್ಲಿ ಪ್ರತಿ ಒಂದು ಡಾನ್ಸ್ಗೆ ಬೇರೆ ಬೇರೆ ಸ್ಟೆಪ್ಗಳನ್ನು ಹೇಳ್ಕೊಡ್ತೇವೆ, ಅದನ್ನ ನೆನ್ಪಿಟ್ಕೊಳ್ಬೇಕು. ಮೆಮರಿ ಫೋಕಸ್ ಜಾಸ್ತಿ. ಖಂಡಿತವಾಗ್ಲು. ಈಗ ನೀವು ಈಗ ನೆಕ್ಸ್ಟ್ ಕ್ಲಾಸಿಗೆ ಬಂದಿದ್ದೆ ಸ್ಟಾರ್ಟಿಂಗ್ ಇಂದ ಹಾಗಿಲ್ಲ. ಇವತ್ತು ಒಂದು ಪದ್ಯ ಆದ್ರೆ ನೆಕ್ಸ್ಟ್ ಇನ್ನೊಂದು ಪದ್ಯ, ಅದಕ್ಕೆ ಯಾವ ಮೇಡಮ್ ಈಗ ಸ್ಟೆಪ್ ಕೊಡ್ತಾರಾ ಅದನ್ನ ನೆನ್ಪಿಡ್ಬೇಕು. ಇತ್ತೀಚಿನ ದಿನಗಳು ನಾನು ಹೇಳಿದ್ನಲ್ಲ, ಡಾಕ್ಟರ್ ಪ್ರಭಾಧಿಕಾರಿ ಮೇಡಮ್ ಅಲ್ಝೈಮರ್ಸ್ ಅಂತವರಿಗಂತಲೇ ತುಂಬಾ ಎಲ್ಲ ಆಕ್ಟಿವಿಟೀಸ್ಗಳನ್ನ ನೀಡ್ತಾ ಇದ್ದಾರೆ. ಅಂತವರಿಗಂತಲೇ ನಮ್ಮ ಈ ಡಾನ್ಸ್ಗೋಸ್ಕರ ಅವ್ರಿಗೆ ಎಷ್ಟೋ ಜನರಿಗೆ ನಂಬರ್ ಕೊಟ್ಟದ್ದು ಇದೆ. ಇವತ್ತು ನಾನು ತುಂಬಾ ಖುಷಿಯಿಂದ ಹೇಳಬಲ್ಲೆ, ಇವತ್ತು ನಾನು ಇಲ್ಲಿ ಕೂತ್ಕೊಳ್ಬೇಕಾದ್ರೆ ಇಲ್ಲಿಯಾ ಒಂದು ಕಡೆ ನಮ್ಮ ಡಾಕ್ಟರ್ ಪ್ರಭಾಧಿಕಾರಿ ಮೇಡಮ್ ನನಗೊಂದು ಕೊಟ್ಟ ಆಪರ್ಚುನಿಟಿ. ಹಿರಿಯರಿಗೋಸ್ಕರ ನೋಡಿ ಪ್ರತೀಕ್ಷಾ ಡಾನ್ಸ್ ಕ್ಲಾಸ್ ಮಾಡ್ತಾರೆ, ನೀವು ನೋಡಿ ಹೋಗಿ ಪ್ರಯತ್ನ ಮಾಡಿ. ಆ ಪ್ರಯತ್ನ ಮಾಡಿ ಹೇಳುವುದೇ ನಿಮ್ಗೆ ಆತ್ಮವಿಶ್ವಾಸ. ನಾವೇನೂ ಮಾಡದೆ ನಮ್ಮಿಂದ ಆಗುದಿಲ್ಲ, ನನಗೆ ಏಜ್ ಆಯಿತು. ಮತ್ತು ಇನ್ನೊಂದು ನೀವು ಕೇಳಿದ್ರಿ, ಅದೇನು ವಿಭಿನ್ನ ನಿಮ್ಮ ಉಪಾಸನದಲ್ಲಿ ಅಂತ. ಹಿರಿಯರೊಟ್ಟಿಗೆ ಆದಷ್ಟು ಬಿಡಬಾರ್ದು, ಹಿರಿಯರನ್ನು ಯಂಗ್ಸ್ಟರ್ಸ್ ಒಟ್ಟಿಗೆ ಬಿಡಬೇಕು. ಅವರ ಮಾತುಗಳೇ ಬೇರೆ ಇರ್ತವೆ, ಹೊಸತನ ಏನಾದರೂ ಇರ್ತದೆ, ನಮ್ಮ ಡ್ರೆಸ್ ಬಗ್ಗೆನಾ ಏನಾದರೂ ವಿಚಾರಗಳು. ಅದೇ ಹಿರಿಯರ ಜೊತೆ ಹಿರಿಯರಿದ್ದಾಗ ಏನಾಗ್ತದೆ, ಇರಬಾರ್ದು ಅಂತ ನಾನು ಹೇಳಿದಲ್ಲ, ಇದು ನಂದು ಪರ್ಸನಲ್ ಒಪಿನಿಯನ್. ಎಲ್ಲರ ಜೊತೆ ಮಿಂಗಲ್ ಆಗಬೇಕು ಅನ್ನೋದು. ಎಸ್, ಚಿಕ್ಕವ್ರ ಜೊತೆ ದೊಡ್ಡವ್ರ ಜೊತೆ ಎಲ್ಲರೊಟ್ಟಿಗಾದಾಗ ಇವರಿಗೊಂದು ಉತ್ಸಾಹ. ಇಲ್ದಿದ್ರೆ ಅವರವರ ಟಾಪಿಕ್ ಅಲ್ಲೇ ಅವರವರು ಇರ್ತಾರೆ. ಸೊ ಇದೊಂದು ವಿಭಿನ್ನ ಅಂತ ನಾನು ಅನ್ಕೊಳ್ತಾ ಇದ್ದೇನೆ. ಏನೂ ಗೊತ್ತಿಲ್ಲದೆ ಈ ಥರ ಒಂದು ಸ್ಟಾರ್ಟ್ ಮಾಡಿ ಇಷ್ಟೊಂದು ಜನರಿಗೆ ನೃತ್ಯ ಹೇಳ್ಕೊಟ್ಟು ನೀವು ಅದರಿಂದ ಬದುಕನ್ನು ಕಟ್ಕೊಂಡ್ರಿ. ಜಪಾನಲ್ಲಿ ಒಂದು ಜಾಪನೀಸ್ ಅವ್ರದ್ದು ಇಕಿಗಾಯಿ ಅಂತ ಒಂದು ಕಾನ್ಸೆಪ್ಟ್ ಇದೆ, ಅದು ನಿಮ್ಗೆ ಗೊತ್ತಿರಬಹುದು. ಇಕಿಗಾಯಿ ಅಂತಂದರೆ ನಿಮ್ಗೆ ಏನು ಇಷ್ಟನೋ ನೀವು ಅದನ್ನು ಮಾಡಬೇಕು, ಅದೇ ನಿಮಗೆ ಹೊಟ್ಟೆ ತುಂಬಿಸುತ್ತೆ ಅಂತಂದರೆ ಅದಕ್ಕಿಂತ ಒಳ್ಳೇದು ಇನ್ನೊಂದಿಲ್ಲ ಅಂತ. ಸೊ ಆ ನಿಟ್ಟಿನಲ್ಲಿ ನೋಡೋದಕ್ಕೆ ಹೋದರೆ ಮಹಿಳೆಯರಿಗೆ ಮಾತ್ರ ಅಲ್ಲ, ಒಂದು ಸಮಾಜಕ್ಕೆ ನೀವು ಒಂದು ಒಳ್ಳೆ ಮೆಸೇಜ್ ಕೊಡ್ತಿದ್ದೀರಿ ಅಂತ ನಂಗೆ ಡೆಫಿನೆಟ್ಲಿ ಅನಿಸುತ್ತೆ ಮೇಡಮ್. ಸಾಕಷ್ಟು ಮಾತಾಡ್ತಾ ಹೋದ್ವಿ ನಾವು, ಇನ್ನೊಂದು 5 ನಿಮಿಷದಲ್ಲಿ ನಾವು ಮುಗಿಸೋಣ. ಇದನ್ನು ಹೊರತುಪಡಿಸಿ ನಿಮ್ಮ ಬದುಕಿನ ನೋಟ, ಐ ಅಂಡರ್ಸ್ಟ್ಯಾಂಡ್ ದ್ಯಾಟ್ ನಿಮ್ಮ ಮಾತುಗಳಲ್ಲಿ ಮಧ್ಯೆ ಮಧ್ಯೆ ಬರುವಂತಹ ಕೆಲವು ಸ್ಟ್ರಾಂಗ್ ಪಂಚಿ ಲೈನ್ಸ್ಗಳೆಲ್ಲ ಅದು ಸುಮ್ಮನೆ ಬರಲ್ಲ, ಅದು ಪುಸ್ತಕದ ಓದಿನಿಂದ ಬರುವುದಲ್ಲ, ಅದು ಹೀಗೆ ಬದುಕಿನ ಅನುಭವದಿಂದ ಬರುವಂಥದ್ದು. ಓಕೆ, ನಿಮ್ದೇನು ಆಸಕ್ತಿ ಇತ್ಯಾದಿ? ಡಾನ್ಸೇ ದೊಡ್ಡ ಆಸಕ್ತಿ, ಅದನ್ನು ಹೊರತುಪಡಿಸಿ ನಿಮ್ಮ ಆಸಕ್ತಿ ನಾನು ಹೇಳಿದ್ನಲ್ಲ, ಆಸಕ್ತಿ ಅಂತಲ್ಲ, ಆ ದೇವರು ನಾನು ಹೋಗುವ ದಾರಿಯಲ್ಲಿ ನಂಗೆ ಏನೆಲ್ಲ ಅವಕಾಶಗಳನ್ನು ಕೊಟ್ಟಿದ್ದಾರೆ ಅದನ್ನೆಲ್ಲ ನಾನು ಉಪಯೋಗಿಸ್ಕೊಂಡಿದ್ದೇನೆ. ಎಕ್ಸಾಂಪಲ್, ನಾನು ಕಲೀಲಿಲ್ಲ, ಎಗೇನ್ ಆ್ಯಂಡ್ ಎಗೇನ್ ನಾನು ಹೇಳ್ತೇನೆ ಅಂತಲ್ಲ, ಆದರೆ ನನಗೊಂದು ಆಸೆ ಇತ್ತು, ನನಗೆ ನನ್ನದೇ ಹೇಳುವ ಒಂದು ಇನ್ಕಮ್ ಬಂದಾಗ ನಾನು ಮಕ್ಕಳಿಗೆ ಹೆಲ್ಪ್ ಮಾಡಬೇಕು. ಆ ನಿಟ್ಟಿನಲ್ಲಿ ಪ್ರತಿಯೊಂದು ಮಕ್ಕಳಿಗೆ ಫುಲ್ ಫೀಸ್ ಕೊಡಲೇಬೇಕು ಹಾಗೆಲ್ಲ ಏನು ನನಗಿರಲಿಲ್ಲ. ಸೊ ನನ್ನಿಂದ ಕೈಲಾದಷ್ಟು ನಾನು ಸೋಷಿಯಲ್ ಸರ್ವಿಸ್ ಮಾಡಬೇಕು ಹೇಳುವ ನಿಟ್ಟಿನಲ್ಲಿ ನಮ್ಮ ಉಪಾಸನ ತಂಡದನ್ನು ಕಟ್ಟಿಕೊಂಡು ಅಲ್ಲಿ ಬಂದು ಹೀಗೆ ನಾವೊಂದು 10 ಜನ ಇದ್ದೇವೆ, ನಮ್ಮ ಕೈಯಲ್ಲಿ ಆಗುವಷ್ಟು 500 ರೂಪಾಯಿ ಒಟ್ಟು ಮಾಡುವ, ಒಂದು 5,000 ಆಯಿತು. 5,000ದಿಂದ ಒಂದು ಮಕ್ಕಳಿಗೆ ಹೆಲ್ಪ್ ಮಾಡುವ ಒಂದು 10 ವರ್ಷ ಮೊದಲು ನಾನು ಇದನ್ನು ಸ್ಟಾರ್ಟ್ ಮಾಡಿದ್ದು. ಪ್ರತಿ ಮಾರ್ಚಲ್ಲಿ ತುಂಬ ಆಗೋದಿಲ್ಲ ಸರ್ ನಮ್ಮಿಂದ, ಯಾಕಂದ್ರೆ ನಮ್ಮ ಜೀವನ ಕೂಡ ಹೋಗಬೇಕು. ಆದರೆ ನಾವು ತಿನ್ನೋದ್ರಲ್ಲಿ ಒಂದು 10 ರೂಪಾಯಿ ಕೊಟ್ಟು ತಿನ್ನುವಷ್ಟು ನಾವು ಮಾಡ್ಬೋದು. ವೆರಿ ಗುಡ್. ಸೊ ಅದನ್ನು ತಿಳ್ಕೊಂಡು ನಾನು ಹೇಳುದು ತಪ್ಪು. ನಾವು ನಮ್ಮ ಇಡೀ ಉಪಾಸನ ತಂಡ ನಾವೆಲ್ಲರೂ ಒಟ್ಟಾಗಿ ಸೇರಿಕೊಂಡು ನನ್ನ ಇನ್ಕಮ್ ಇದೊಂದು 25% ಎಸ್ ನಾನು ಚಾರಿಟಿಗೆ ಹಾಕ್ತಾ ಇದ್ದೇನೆ. ಯಾಕಂದ್ರೆ ನಾನು ಅನ್ಕೊಂಡಿದ್ದೇನೆ, ನನ್ನ ಲೈಫಲ್ಲಿ ದುಡಿಯುವ ತನಕ ನನ್ನ 25% ಏನಿದೆ ಅದು ನಂದು ಒಳ್ಳೆ ಕಾರ್ಯಗಳಿಗೆ ಹೋಗಬೇಕು. ಸೊ ಅದಕ್ಕೋಸ್ಕರ ನಾನು ಆದಷ್ಟು ಇನ್ನೂ ಕೂಡ ಹಾರ್ಡ್ ವರ್ಕ್ ಮಾಡ್ತೇನೆ. ಎಲ್ಲಿ ಕೂಡ ನಮ್ಮನ್ನು ನಾವು
ಸ್ಟಾಪ್, ಸಾಕು, ಆ ಮಾತು ಬರಬಾರ್ದು. ನಮ್ಮನ್ನೇ ನಾವು ತಗ್ಗು ಮಾಡಿದಾಕೆ ಇನ್ನೂ ನಾವು ಹಾಡು ಮಾಡ್ತಾ ಇರಬೇಕು. ನಮಗೋಸ್ಕರ ಅಂತಲ್ಲ, ಸ್ವಲ್ಪ ಜನರಿಗೊಂದು ನಮ್ಮಿಂದ ಆಗುವಷ್ಟು ಮಾಡಲಿಕ್ಕೆ ಎವ್ರಿ ಮಾರ್ಚಲ್ಲಿ ನಾವು 10ರಿಂದ 15 ಮಕ್ಕಳಿಗೆ ಸ್ಕೂಲ್ ಫೀಸ್ ಸ್ಕಾಲರ್ಶಿಪ್ ಅಂತ ಕೊಡ್ತೇವೆ. ಹಾಗೆ ಇದರ ಮೆಡ್ಲಲ್ಲಿ ನಾನು ನಿಮ್ಗೆ ಹೇಳಲೇಬೇಕು, ಹಿರಿಯರು ಅಂತ ನಾನು ಹೇಳ್ತಾ ಇರ್ತೇನೆ. ನನ್ನ ಲೈಫಲ್ಲಿ ನನ್ನ ಅಣ್ಣ, ಅಕ್ಕ, ನನ್ನ ತಂದೆ, ನನ್ನ ಹಸ್ಬೆಂಡ್, ಸೊ ಒಂದು 12 ವರ್ಷ 13 ವರ್ಷ ಗ್ಯಾಪಲ್ಲಿ 2 ವರ್ಷ ಗ್ಯಾಪಲ್ಲಿ ಇವರೆಲ್ಲ ನಮ್ಮನ್ನು ಬಿಟ್ಟು ಹೋದರು. ತುಂಬ ಬೇಜಾರಾಗ್ತದೆ. ಯಾಕಂತ ಹೇಳಿದರೆ ಆ ಟೈಮಲ್ಲಿ ಏನೂ ಇರಲಿಲ್ಲ. ಅವರನ್ನು ಈಗ ಎಕ್ಸಾಂಪಲ್, ನನ್ನ ತುಂಬ ಕಷ್ಟದ ದಿನ, ನನ್ನ ಅಕ್ಕನಿಗೊಂದು ನಾವೇನಾದರೂ ಕೊಡುವ ಅಂತ ಹೇಳಿದರೆ ಹಣ ಇರಲಿಲ್ಲ. ಈಗ ದೇವರು ಎಲ್ಲ ಕೊಟ್ಟಿದ್ದಾರೆ, ಅವರಿಲ್ಲ. ಅದಕ್ಕೆ ನಾನೊಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಇರುವಾಗ ರಿಲೇಷನ್ಸ್ಗೆ ವ್ಯಾಲ್ಯೂ ಕೊಡಿ, ತುಂಬ ಇಂಪಾರ್ಟೆಂಟ್. ನಾವು ನಮ್ಮ ಸಮಯವನ್ನು ಫ್ರೆಂಡ್ಸ್ ಜೊತೆ ಕಳೀತೇವೆ, ಆದರೆ ಮನೆಯಲ್ಲಿ ಬಂದು ಮುಖ ಒದಿಸಿಕೊಂಡು ಮನೆಯಲ್ಲಿರುವವರ ಹತ್ರ ಮಾತಾಡಲಿಕ್ಕೆ ಸಮಯ ಇರೋದಿಲ್ಲ. ಅದು ನಮ್ಮ ಎಂಡ್ವರೆಗೆ ಇರೋದು ನಮ್ಮ ಮನೆಯವರೇ. ಖಂಡಿತವಾಗ್ಲೂ ಎಲ್ಲರೂ ಬೇಕು ಸರ್. ಅದೇ ಪ್ರಯಾರಿಟಿ ವೈಸ್ ಫ್ಯಾಮಿಲಿ, ದೆನ್ ಫ್ರೆಂಡ್ಸ್, ದೆನ್ ವೆಲ್ ವಿಷಸ್. ಇದು ನನ್ನ ಅನಿಸಿಕೆ. ಯಾಕಂತ ಹೇಳಿದರೆ ಈಗ ನನಗೆ ಯಾವಾಗಲೂ ಅವರ ಒಂದು ನೆನಪಿಗೋಸ್ಕರವೇ ನಾನು ಹಿರಿಯರಿಗೋಸ್ಕರ ಬೇರೆ ಬೇರೆ ಆಶ್ರಮಗಳಿಗೆ ಹೋಗ್ತೇನೆ. ನನ್ನ ಅಕ್ಕ ತೀರಿ ಹೋಗಿ ಒಂದು 15 ವರ್ಷ ಆಯಿತು. ಒಂದೊಂದ್ಸಲ ತುಂಬ ಬೇಜಾರಾದಾಗ, ಯಾರ ಹತ್ರ ಅದು ಏನಾದರೂ ಹೇಳ್ಕೊಡ್ಬೇಕು ಅಂತ ಅಂದಾಗ ಅಕ್ಕವೇ ಯಾವತ್ತಿದ್ರು. ಯಾರು ನಮಗೆ ತುಂಬ ಲೈಫ್ ಟೈಮ್ ಸಪೋರ್ಟ್ ಬರ್ಲಿಕ್ಕೆ ಆಗೋದಿಲ್ಲ. ಅದು ಅವರ ತಪ್ಪು ಕೂಡ ಅಲ್ಲ ಸರ್, ಯಾಕಂದರೆ ಅದು ಅವರವರದ್ದೇ ಕಮಿಟ್ಮೆಂಟ್ಸಲ್ಲಿ ಇರ್ತಾರೆ ಅವರು. ಆಗಿರುವಾಗ ರಿಲೇಷನ್ಸಿಗೆ ವ್ಯಾಲ್ಯೂ ಕೊಡಿ ಅಂತ ಹೇಳಲೇಬೇಕು. ಸೊ ನನ್ನ ಅಕ್ಕನ ನೆನಪಿಗೋಸ್ಕರ ಇರಲಿ, ನಮ್ಮನ ಹತ್ರ ಯಾವಾಗಲೂ ಹೇಳ್ತಾನೆ, ಅಮ್ಮ ಈಗ ಇದ್ದಿದ್ರೆ ಅವಳನ್ನು ರಾಣಿಯಾಗಿ ನೋಡ್ತಿದ್ದೆ, ಈಗೆಲ್ಲ ಉಂಟು, ಅವರಿಲ್ಲ. ಸೊ ಅವರಿಗೋಸ್ಕರ ನೆನಪಿಗೋಸ್ಕರ ನಾನು ಬೇರೆ ಬೇರೆ ಆಶ್ರಮಗಳಿಗೆ ಹೋಗ್ತೇನೆ. ನಮ್ಮಿಂದ ಉಪಾಸನದಿಂದ ಕೈಲಾದಷ್ಟು ಅಲ್ಲಿ ಹೋಗಿ ಅವರಿಗೆ ಆ್ಯಕ್ಟಿವಿಟಿ ಮಾಡೋದು, ಗೇಮ್ಸ್ ಮಾಡೋದು. ಮತ್ತು ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್, ಆಶ್ರಮಗಳಿಗೆ ನಾವು ಹೋಗ್ತೇವೆ, ಅಲ್ಲಿ ಹೋದಾಗ ಅವ್ರಿಗೆ ಹೀಗೆ ಅಂತ ಕೊಡಬೇಡಿ. ಅಯ್ಯೋ ನನಗೆಲ್ಲ ಇತ್ತು, ಇವತ್ತು ನನಗೆ ಈ ಪರಿಸ್ಥಿತಿ ಬಂತ ಹೇಳುವ 100 ಜನರಲ್ಲಿ ಒಬ್ಬರಿಗೆ ಬಂದರೆ ಬೇಜಾರಾಗುತ್ತೆ, ಕೊಟ್ಟದ್ದು ಹೋಯ್ತು. ಅವರಿಗೆ ಆ್ಯಕ್ಟಿವಿಟಿ ಮಾಡಿಸಿ, ಅವರಿಗೆ ಗೇಮ್ಸ್ ಮಾಡಿಸಿ, ಆ ಗೇಮ್ಸಿಂದ ಅವರಿಗೆ ಅರ್ನ್ ಮಾಡಿದ ಆ ಫೀಲಿಂಗ್ ಕೊಡಿ. ನೀವು ಕೊಡೋದು ಅದೇ ಐಟಮ್, ವಿಚಾರಗಳು 2. ನೀವು ತಗೊಳ್ಳಿ ಅಮ್ಮ ಅಂತ ಕೊಟ್ಟದ್ದು ದಾನ ಆಗ್ತದೆ. ನೀವು ಅಮ್ಮ ಗೇಮಲ್ಲಿ ನೀವು ವಿನ್ ಆದ್ರಿ ತಗೊಳ್ಳಿ ಅಮ್ಮ ಹೇಳೋದು, ಇದು ನಾನು ಗೇಮಲ್ಲಿ ಅರ್ನ್ ಮಾಡಿದ್ದ ಅಂತ ಇಡೀ ಹೇಳಿ ತಿರುಗ್ತಾರೆ ನೋಡಿ. ಒಂದು ವಿಚಾರ, ನಿಜ, ಆಲೋಚನೆ ಬೇರೆ ಬೇರೆ. ದುಃಖ ಸಹ ನಾವು ಕೊಡ್ಬೋದು, ಖುಷಿ ಸಹ ನಾವು ಕೊಡ್ಬೋದು. ನಿಜ. ಚಾಯ್ಸ್ ಇಸ್ ಯುವರ್ಸ್. ಹೌದಲ್ಲ? ಟ್ರೂ, ಅಬ್ಸಲ್ಯೂಟ್ಲಿ. ಸೊ ಆದ ಕಾರಣ ಹಾಗೆ ನನಗೆ ಈ ಉಪಾಸನದಲ್ಲಿ ಬೇರೆ ಬೇರೆ ಆಶ್ರಮಗಳಿಗೆ ಹೋಗ್ತಿರುವಾಗ ಶಾರದಾ ವಿದ್ಯಾನಿಲಯದ ಪಕ್ಕ ಅಭಯಾಶ್ರಯ ಅಂತ ಇದೆ, ವಾತ್ಸಲ್ಯಧಾಮ ಅಂತ. ಅಲ್ಲಿಯ ನಮ್ಮ ಸರ್, ನಮ್ಮ ಸಂಚಾಲಕರು ನಮ್ಮ ಶ್ರೀನಾಥ್ ಹೆಗ್ಡೆ ಸರ್, ಅವರಿಗೆ ನನ್ನ ಪರಿಚಯ ಇತ್ತು. ನಾನು ಹೀಗೆ ಚಾರಿಟಿಗೋಸ್ಕರ ಅಂತ ಅಲ್ಲಿ ಆಶ್ರಮಗಳಿಗೆಲ್ಲ ಹೋಗ್ತಿದ್ದೆ. ಆಗ ಅವ್ರು ನನಗೆ ಕೋವಿಡಲ್ಲಿ ಫೋನ್ ಮಾಡಿ ಕೇಳಿದರು, ಪ್ರತೀಕ್ಷಾ ನಿಮ್ಗೆ ಯಾರಾದರೂ ಪರಿಚಯ ಇದೆಯಾ, ಇಲ್ಲಿ ಸ್ಟಾಫ್ ಎಲ್ಲ ಬಿಟ್ಟು ಹೋಗಿದ್ದಾರೆ, ನೀವು ಇದ್ರೆ ಹೇಳ್ತೀರಾ ಅಂತ. ಇದೇ ಟೈಮಲ್ಲಿ ನಮ್ಮ ಅಣ್ಣ, ಅಕ್ಕ, ಹಸ್ಬೆಂಡ್ ಎಲ್ಲರೂ ಹೋಗಿದ್ರು. ನಾನು ಆಗ ನನ್ನ ಜೀವನದಲ್ಲಿ ತಿಳ್ಕೊಂಡೆ, ಹುಷಾರು ಇಲ್ಲದೆ ನಾನು ಅವರೆಲ್ಲ ಹೋದದ್ದು. ನನ್ನ ಅಕ್ಕನಿಗೆ ಜ್ವರ, ಅಣ್ಣನಿಗೆ ಪಿಟ್ಸ್ ಅಟ್ಯಾಕ್, ನನ್ನ ಹಸ್ಬೆಂಡಿಗೆ ಬ್ರೈನ್ ಹೆಮರೇಜ್. ಸೊ ಯಾರು ಟಕ್ಕಂತ ಯಾರು ಅಂದರೆ ಹುಷಾರು ಲಾಂಗ್ ಇದ್ದು ಹಾಗೆಲ್ಲ ಹೋಗಲಿಲ್ಲ. ಆಗ ನಾನು ಅಂದ್ಕೊಂಡೆ, ನಮ್ಮ ಸರ್ ಹತ್ರ ಹೇಳಿದೆ, ಸರ್ ನಾನು ಬರ್ತೇನೆ. ಅಲ್ಲ ಕೋವಿಡ್ ಇದೆ, ನೀ ಹೇಗೆ ಬರ್ತಿ, ಹೊರಗೆಲ್ಲ ಹೋಗ್ಲಿಕ್ಕೆ ಇರ್ತದೆ. ನಾನು ನನ್ನ ಲೈಫಲ್ಲಿ ಡಿಸಿಷನ್ ತಗೊಂಡಿದ್ದೇನೆ, ನಾನೇನಾದರೂ ಸಾಯೋದುಂಟೆ ಲೈಫಲ್ಲಿ ಒಳ್ಳೆ ಕೆಲಸ ಮಾಡಿಯೇ ನಾನು ಹೋಗ್ತೇನೆ ಸರ್, ಆ ಒಂದು ಖುಷಿ ನನಗಿರ್ತದೆ. ಹಾಗೆ ಹೇಳಿಕೊಂಡು 1.5 ವರ್ಷ ನಾನು ಆಶ್ರಮದಲ್ಲಿ ಇದ್ದೆ. ಎಲ್ಲ ಆಶ್ರಮಗಳ ನಿವಾಸಿಗಳನ್ನೆಲ್ಲ ನೋಡಿಕೊಂಡೆ. ನಿವಾಸಿ ಅಂತ ಹೇಳಿದ ತಪ್ಪು, ನಮ್ಮ ಅಮ್ಮನ ಪ್ಲೇಸಲ್ಲಿರುವವರು, ತಂದೆ ಜಾಗದಲ್ಲಿರುವವರು, ಅವರನ್ನೆಲ್ಲ ನಾನು ನೋಡಿಕೊಂಡೆ. ಅಲ್ಲಿ ಪ್ರತಿಯೊಂದು ಕೆಲಸ ಎಕ್ಸಾಕ್ಟ್ ಹೀಗೇ ಮಾಡ್ಬೇಕು. ಹಾಗೆ ನಮ್ಮ ಮನೆಯಲ್ಲಿ ಏನು ಕೆಲಸ ಇದೆ ಅದೇ ನಮ್ಮ ಆ ವಾತ್ಸಲ್ಯಧಾಮ ಹೇಳೋದೊಂದು ಎಷ್ಟು ಚಂದ ಒಂದು ಹೆಸರು ಹೇಳಿದ್ರೆ, ಪ್ರೀತಿಯ ಮನೆ ಅದು.
ಅಲ್ಲಿ ಎಲ್ಲರೊಟ್ಟಿಗೆ ಪ್ರೀತಿಯಿಂದ ಗಮ್ಮತ್ ಮಾಡಿಕೊಂಡು ಅಲ್ಲಿ ಹೋದ ಮೇಲೆ ನಮ್ಮ ಸರ್ ತುಂಬ ಸಪೋರ್ಟಿವ್. ಪ್ರತೀಕ್ಷಾ ನಿಮ್ಗೆ ಏನು ಮಾಡಬೇಕು ಅದು ಮಾಡಿ ಅಂತ ಹೇಳ್ತಾರೆ. ಆದ ಕಾರಣ ಅವರನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದು, ಬೀಚಿಗೆ ಕರ್ಕೊಂಡು ಹೋಗೋದು, ಫಿಲ್ಮಿಗೆ ಕರ್ಕೊಂಡು ಹೋದೆ, ಕಾಂತಾರ ಮೂವಿಗೆ, ಇತ್ತೀಚೆಗೆ ಯಾರಾದರೂ ತುಳು ಮೂವಿ ಎಲ್ಲ ಬಂದರೆ ನಾನು ಅವರನ್ನೆಲ್ಲ ಕರ್ಕೊಂಡು ಹೋಗ್ತಾ ಇರ್ತೇನೆ. ಹಾಗೆ ಎವ್ರಿ ಡೇ ಈಗ ನಾನು ನನ್ನ ಈ ಜೀವನದಲ್ಲಿ 8:30 2 ಗಂಟೆ ತನಕ ನನ್ನ ಆಶ್ರಮದಲ್ಲಿ ನಾನು ಸೇವೆ ಮಾಡಿಕೊಂಡಿದ್ದೇನೆ. ವೆರಿ ಗುಡ್. ಸಂಜೆ 5 ಗಂಟೆ ನಂತರ ನೈಟ್ 8 ಗಂಟೆ ತನಕ ನಂದು ಪ್ರೊಫೆಷನ್. ಸೂಪರ್. ಥ್ಯಾಂಕ್ ಯು ಪ್ರತೀಕ್ಷಾ ಮೇಡಮ್ ಅವರೇ, ತುಂಬ ಸಂತೋಷ ಆಯಿತು. ನಿಮ್ಮ 1 ಗಂಟೆಯ ಮಾತಿನ ಒಂದು ತಾತ್ಪರ್ಯ ನಾನು ಏನು ಒಟ್ಟು ಹಾಕ್ಬೋದು ಅಂತಂದರೆ, ನಿಮ್ಮ ಈ ಮಾತುಗಳಲ್ಲಿ ನನಗೆ ಸಿಕ್ಕಂಥ ವಿಚಾರಗಳೇನು ಅಂತಂದರೆ, ಒಂದು ತಾಳ್ಮೆ ಖಂಡಿತ ಬೇಕೇ ಸರ್, ಇನ್ನೊಂದು ಶ್ರಮ, ಇನ್ನೊಂದು ಪಾಸಿಟಿವ್ ಥಿಂಕಿಂಗ್, ಸಕಾರಾತ್ಮಕ ಮನೋಭಾವನೆ, ಖಂಡಿತ ಕೊನೆಯದಾಗಿ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಸೇವೆ. ಇದಿಷ್ಟನ್ನು ಒಟ್ಟು ಹಾಕ್ಬೋದಾ ನಿಮ್ಮ ಮಾತಲ್ಲಿ? ಖಂಡಿತವಾಗ್ಲು ಅಲ್ವಾ? ಖಂಡಿತವಾಗ್ಲು ಆಗಲಿ. ಸೊ ಖುಷಿ ಆಯಿತು. ನೀವು ಇದೇ ಥರ ಸಮಾಜಕ್ಕೆ ಮತ್ತಷ್ಟು ಸ್ಫೂರ್ತಿಯಾಗಿ ಹೊರಹೊಮ್ತಾ ಇರಬೇಕು. ಜೊತೆಗೆ ನಾನು ಹೇಳಿದ ಒಂದು ಮಾತು, ನಮ್ಮಂಥ ಹುಡುಗರು ಯಂಗ್ಸ್ಟರ್ಸು ದೊಡ್ಡವರು 20ರಿಂದ 70 ನನಗೆ ಡೌಟ್ ಉಂಟು, ಈಗ ನಿಮ್ಗೆ ಡಾನ್ಸ್ ಕ್ಲಾಸ್ ಜಾಯಿನ್ ಆಗ್ಬೇಕಾ ಅಂತ ಅಲ್ವಾ? ಇಲ್ಲ ಹಾಗೆ ಆ ಥರ ಏನಿಲ್ಲ ಅಲ್ಲ, ಇದ್ರೂ ಇರ್ಬೋದು, ಇವು ನೆವರ್ ನೋ. ಅದೇ ಹೇಳಿದಲ್ಲ. ಎಸ್, ಖಂಡಿತವಾಗ್ಲೂ ಆಗಲಿ. ಇದ್ರ ಬಗ್ಗೆನೂ ನೀವು ಆಲೋಚನೆ ಮಾಡಿ, ಯಾಕೆಂತಂದರೆ ನೀವು ಹೆಚ್ಚು ವಿಸ್ತಾರ ಆಗ್ತಾ ಹೋಗಬೇಕು ಅನ್ನೋ ಉದ್ದೇಶದಿಂದ ಈ ಮಾತನ್ನು ಹೇಳಿದೆ. ತುಂಬ ಖುಷಿ ಆಯಿತು. ಶುಭಾಶಯ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನನ್ನನ್ನು ಇಲ್ಲಿ ಕರೆದು ನೀವು ಇಂಥ ಒಂದು ಅವಕಾಶವನ್ನು ಕೊಟ್ಟದ್ದಕ್ಕಾಗಿ, ಹಾಗೆ ನಾನು ಈ ಸಮಯದಲ್ಲಿ ಕೊನೆಯದಾಗಿ ನನ್ನನ್ನು ಇಲ್ಲಿ ಕೂತ್ಕೊಳ್ಳಿಸಿದಂತಹ ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ನನ್ನ ಬಿಗ್ ಸಪೋರ್ಟರ್ ನನ್ನ ಅಮ್ಮ, ನನ್ನ ಮಗಳು, ಹಾಗೆ ನನ್ನ ಎಲ್ಲ ಸ್ಟೂಡೆಂಟ್ಸ್ಗಳು, ಹಾಗೆ ನನ್ನ ಅಭಿಮಾನಿಗಳು. ಸೊ ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.